Thank you, Jesus. Praise the Lord. Hallelujah. ಕರ್ತನೆ, ಪರಿಶುದ್ಧನು 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 ನೀನಾಗಿದ್ದೀಯಾ. ಈ ವೇಳೆಯಲ್ಲಿ ಕರ್ತನೆ, ಯೇಸು ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಪಾತಾಳದಲ್ಲಿಯೂ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಯೇಸುವೆ ನಿಮ್ಮ ನಾಮವಾಗಿದೆ. ಆ ಕಾರಣದಿಂದ ಸ್ವಾಮಿ, ಈ ಭೂಮಿಯಲ್ಲಿ ಇದ್ದುಕೊಂಡು ಯೇಸುವಿನ ನಾಮವನ್ನು ಮೇಲೆತ್ತುತ್ತಾ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇಲ್ಲಿ ಸೇರಿರುವಂತ ನಿಮ್ಮ ಮಕ್ಕಳು ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ತಯಾರಾಗಿರುವಾಗ ಪವಿತ್ರಾತ್ಮನಾದ ಕರ್ತನೆ, ನೀನು ನಮ್ಮೆಲ್ಲರನ್ನು ನಡೆಸು. ನಮ್ಮ ಕಣ್ಣುಗಳನ್ನು, ಆತ್ಮಿಕ ಕಿವಿಗಳನ್ನು ತೆರೆದು ನಿನ್ನ ವಾಕ್ಯವನ್ನು ಗ್ರಹಿಸಿ, ವಾಕ್ಯದಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ಅನೇಕ ಫಲವನ್ನು ತರುವಂತೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ನಾಮಕ್ಕೆ ಮಹಿಮೆ ಪಡಿಸುವಂತೆ ನಮ್ಮೆಲ್ಲರ ಆತ್ಮಗಳನ್ನು, ಶರೀರವನ್ನು, ಮನಸ್ಸನ್ನು, ನಮ್ಮ ಹೃದಯವನ್ನು ಬಲಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇವಪ್ಪ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರ ದೇಹಗಳು, ನಮ್ಮೆಲ್ಲರ ಮನಸ್ಸು, ಆತ್ಮವು ಬಲಹೀನವಾಗಿದ್ದರೂ ನಿನ್ನ ವಾಕ್ಯದಿಂದ ಈ ಸಮಯದಲ್ಲಿ ಬಲಪಡಿಸುವನಾಗಿರು. ಇದರ ಮೂಲಕ ನಿನ್ನ ನಾಮವೊಂದೇ ಮಹಿಮೆ ಹೊಂದಲಿ ಕರ್ತನೆ. ಸಹಾಯ ಮಾಡುವನಾಗಿರು ಕರ್ತನೆ. ನೀನು ಯಾವಾಗಲೂ ಸಹಾಯ ಮಾಡುತ್ತಾ ನಿತ್ಯ ಸಹಾಯಕನೆಂದು ನಮಗೆ ಹೇಳಿಕೊಟ್ಟಿದ್ದೀಯಪ್ಪ. ಈ ಸಮಯದಲ್ಲಿ ನೀನು ನಿನ್ನ ವಾಕ್ಯದಿಂದ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು. ಅವರಿಗೆ ಅದನ್ನು ತಿಳಿದುಕೊಂಡು ಅದರ ಆಶೀರ್ವಾದವನ್ನು ಹೊಂದುವಂತೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ವಾ? ಓಕೆ. ನಾವು ಕಳೆದ ವಾರವನ್ನು ಬಿಟ್ಟು ಅದರ ಮುಂಚಿನ 2 ವಾರಗಳು ಒಂದು ಪ್ರತ್ಯೇಕವಾದ ವಿಷಯ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಅದೇನಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಂತ ಮುಖ್ಯ ಉದ್ದೇಶಗಳ ಬಗ್ಗೆ ನಾವು ತಿಳಿದು 2 ಪಾಠಗಳನ್ನು ಕಲ್ತಿದ್ದೆವು. ಅದರಲ್ಲಿ ಒಂದು, ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಆದಮನಿಗೆ ಕೊಟ್ಟಂತ ಆ ರಾಜ್ಯಾಡಳಿತವನ್ನು ಪುನರ್ಸ್ಥಾಪಿಸುವುದಕ್ಕೆ ಈ ಭೂಮಿಗೆ ಬಂದೆನೆಂದು ನಾವು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಅದ ನಂತರ 2ನೇ ಪಾಠ ಇದಾಗಿತ್ತು, ಯೇಸು ಕ್ರಿಸ್ತನು ಎಲ್ಲರಿಗೂ ಜೀವವನ್ನು ಕೊಡ್ಲಿಕ್ಕೆ, ನಿತ್ಯ ಜೀವವನ್ನು ಕೊಡ್ಲಿಕ್ಕೆ ಈ ಭೂಮಿಗೆ ಬಂದರು ಅಂತ ತಾನೇ ಅನೇಕ ವಾಕ್ಯಗಳು ಹೇಳಿರುವುದನ್ನು ನಾವು ತಿಳಿದುಕೊಂಡೆವು. ಇವತ್ತು 3ನೇದಾಗಿ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಂತ ಮುಖ್ಯ ಉದ್ದೇಶಗಳಲ್ಲಿ ಇದು ಸಹ ಒಂದು ಉದ್ದೇಶವಾಗಿದೆ. ಅದು ಏನು ಅಂತ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವ. ಈ 3ನೇ ಪಾಯಿಂಟ್ ಇದಾಗಿದೆ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಂತ ಅನೇಕ ಉದ್ದೇಶಗಳಲ್ಲಿ ಇದು ಸಹ ಒಂದು ಉದ್ದೇಶ. ಅದು ಏನು ಅಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಈ ಲೋಕವನ್ನು ರಕ್ಷಿಸಲೆಂದು ಈ ಭೂಮಿಗೆ ಬಂದನು ಅಂತ ಹೇಳಿದ್ದಾರೆ. ಸೊ ಏನು, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದದ್ದು ಈ ಲೋಕವನ್ನು ರಕ್ಷಿಸಲೆಂದು. ಅದಕ್ಕೆ ತಕ್ಕ ಹಾಗೆ ವಾಕ್ಯವನ್ನು ಸಹ ನಾವು ಓದಿಕೊಂಡು ತಿಳಿದುಕೊಳ್ಳುವ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರೋಣ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ, ಅದರಲ್ಲಿ 17ನೇ ವಾಕ್ಯ. ಜಾನ್ ಚಾಪ್ಟರ್ 3 ವರ್ಸ್ ನಂಬರ್ 17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆಮೆನ್. ಓಕೆ, ನೋಡಿ, ಯೇಸು ಕ್ರಿಸ್ತನನ್ನು ಯಾತಕ್ಕಾಗಿ ಈ ಭೂಮಿಗೆ ಕಳುಹಿಸಿದ್ದಾರೆ ಅಂತ ಇಲ್ಲಿ ತಂದೆಯಾದ ದೇವರು ಹೇಳಿದ್ದಾರೆ ಅಂತ ಯೇಸು ಕ್ರಿಸ್ತನ್ ತಾನೇ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕು ಎಂದು ಆತನನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ನೋಡಿ, ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇ ಬಾರಿಗೆ ಈ ಭೂಮಿಗೆ ಬಂದು ಅನೇಕ ಕಾರ್ಯಗಳನ್ನು ಮುಗಿಸಿ ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಇನ್ನು 2ನೇ ಸಲ ಬರೋಣ ಆಗ್ಲಿಕ್ಕಿದೆ. ಇಲ್ಲಿ ತನಕ ಒಂದು ಸುಮಾರು 2000 ವರ್ಷಗಳು ಕಳೀತಾ ಬಂತು.
ಅದ್ರಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಮೊದಲನೇದಾಗಿ ಬಂದಾಗ ಲೋಕಕ್ಕೆ ತೀರ್ಪು ಕೊಡ್ಲಿಕ್ಕೆ ಬಂದದ್ದಲ್ಲ, ಬದಲಾಗಿ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಈ ಲೋಕಕ್ಕೆ ಬಂದನು ಅಂತ ವಾಕ್ಯ ಹೇಳ್ತದೆ. ನೋಡಿ, ತೀರ್ಪಿನ ಒಂದು ಸಮಯ ಇದೆ, ರಕ್ಷಿಸುವ ಸಹ ಒಂದು ಸಮಯ ಇದೆ. ತೀರ್ಪು ಮಾಡುವುದು ಆದಿಯಲ್ಲಿ ಅಲ್ಲ, ತೀರ್ಪು ಯಾವಾಗಲೂ ಅಂತ್ಯದಲ್ಲಿ ಆಗತ್ತೆ. ತೀರ್ಪು ಆಗ್ಬೇಕಾದ್ರೆ ಕಾರ್ಯಗಳು ನಡಿಬೇಕು, ಕ್ರಿಯೆಗಳು ನಡಿಬೇಕು, ಅದ ನಂತರ ತೀರ್ಪು ಆಗ್ತದೆ. ವಾಕ್ಯದ ಪ್ರಕಾರ ನಮಗೆ ಗೊತ್ತುಂಟು, ಕೊನೆಯ ಕಾಲದಲ್ಲಿ ದೇವರ ಸಿಂಹಾಸನದ ಮುಂದೆ, ನ್ಯಾಯ ಸಿಂಹಾಸನದ ಮುಂದೆ ತೀರ್ಪು ಆಗುವುದು ಎಂಬ ಬಗ್ಗೆ ಎಲ್ಲ ವಾಕ್ಯಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈ 2000 ವರ್ಷಗಳಿಂದ ನಡೆಯುತ್ತಿರುವಂತ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಮೊದಲನೇ ಬಾರಿಗೆ ಈ ಭೂಮಿಗೆ ಬಂದಾಗ ಯೇಸು ಕ್ರಿಸ್ತನು ಬರುವಂತ ಮುಖ್ಯ ಉದ್ದೇಶಗಳಲ್ಲಿ ಒಂದು ಇದಾಗಿತ್ತು, ಜನರನ್ನು ರಕ್ಷಿಸಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಆ ಒಂದು ಸತ್ಯವನ್ನು ನಾವು ತಿಳಿದುಕೊಳ್ಳುತ್ತಾ ಈ ರಕ್ಷಣೆ ಎಂಬುದರ ಬಗ್ಗೆ ಅನೇಕ ಮೆಸೇಜ್ಗಳನ್ನು ನಾವು ಕೇಳಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಜನರನ್ನು ರಕ್ಷಿಸುತ್ತಾ ಅವರನ್ನು ನಾನಾ ವಿಧವಾದ ಸಂಗತಿಗಳಿಂದ ಅವರನ್ನು ಕಾಪಾಡಿ ಒಂದು ಹೊಸ ಜೀವನ ಅವರಿಗೆ ಕೊಡುತ್ತಾ ಈ ಭೂಮಿಗೆ ಬರುವಂತ ಮುಖ್ಯ ಉದ್ದೇಶವನ್ನು ನಾವು ತಿಳಿದುಕೊಂಡಿದ್ದೇವೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯೇಸು ಸ್ವಾಮಿ ನ್ಯಾಯ ತೀರಿಸಲಿಕ್ಕೆ, ಜಡ್ಜ್ ಮಾಡಲಿಕ್ಕೆ, ತೀರ್ಪು ಮಾಡಲಿಕ್ಕೆ ಮೊದಲನೇ ಸಲ ಕಳುಹಿಸಿಕೊಟ್ಟದ್ದಲ್ಲ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಯೇಸು ಸ್ವಾಮಿಯ ಮುಖ್ಯ ಉದ್ದೇಶವಾಗಿತ್ತು ಪ್ರತಿಯೊಬ್ಬರ ಮನುಷ್ಯನ ಜೀವಿತದ ಕುರಿತು ಆತನು ರಕ್ಷಿಸಲ್ಪಡಬೇಕು, ಆತನು ಬದುಕಬೇಕು, ಏದೆನ್ ತೋಟದಲ್ಲಿ ಕಳೆದುಕೊಂಡಂತ ಜೀವನ ಅವನಿಗೆ ಪುನಃ ಸಿಗಬೇಕು, ಆ ಸಂಪೂರ್ಣ ಜೀವನದಲ್ಲಿ ಅವನು ಪುನಃ ಬದುಕಬೇಕು. ಈ ಭೂಮಿ ಶ್ರಾಪಕ್ಕೆ ಈಡಾಯಿತು, ಭೂಮಿಯಲ್ಲಿರುವ ಅನೇಕ ವಸ್ತುಗಳು ಶ್ರಾಪಕ್ಕೆ ಈಡಾದವು. ಭೂಮಿಯಲ್ಲಿ ಇವತ್ತಿನ ಕಾಲದಲ್ಲಿ ನೋಡೋದಾದ್ರೆ ಒಂದು ಒಳ್ಳೆಯ ಆಹಾರ ಸಹ ನಮಗೆ ಸಿಗಲ್ಲ, ನೈಸರ್ಗಿಕವಾದ ಆಹಾರ, ಶುದ್ಧವಾದ ಆಹಾರ ನಮ್ಗೆ ಎಲ್ಲಿಯೂ ಸಿಗಲ್ಲ. ಅದನ್ನು ಸೇವಿಸಬೇಕಾದ್ರೆ ತುಂಬಾ ನಾವೇ ಸ್ವತಃ ತರಕಾರಿಗಳಾಗ್ಲಿ, ಧಾನ್ಯಗಳಾಗ್ಲಿ, ಹಣ್ಣುಗಳನ್ನಾಗ್ಲಿ ಮನೆಯಲ್ಲೇ ಸಹ ಹುಟ್ಟಿಸಿ ತಿನ್ನೋದಂದ್ರೆ ಅದು ಅಷ್ಟು ಸುಲಭದ ಕೆಲಸವಲ್ಲ. ಆದರೂ ಸಹ ಮಣ್ಣಲ್ಲಿಯೂ ಸಹ ರಾಸಾಯನಿಕ ಪದಾರ್ಥಗಳು ಸೇರಿಕೊಂಡು ಬಿಟ್ಟಿದ್ದೇವೆ. ಅಂತ ಒಂದು ಕಾಲಘಟ್ಟಕ್ಕೆ ನಾವೆಲ್ಲರೂ ಬಂದು ಸೇರಿದ್ದೇವೆ. ಹಾಗಾಗಿ ಒಳ್ಳೆಯದು, ಶುದ್ಧವಾದದ್ದು ಅನ್ನುವಂಥ ಸಂಗತಿ ಈ ಭೂಮಿಯಲ್ಲಿ ಎಲ್ಲಿಯೂ ಸಿಗ್ತಾ ಇಲ್ಲ. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ ಯಾರು, ಓಕೆನಾ? ಓಕೆ, ಸರಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸುವಿನ ಈ ಉದ್ದೇಶ ತುಂಬಾ ಮಹತ್ತರವಾದಂತ ಸ್ಥಾನವನ್ನು ಹೊಂದಿಕೊಳ್ತದೆ. ಯೇಸು ಎಲ್ಲರ ಬಗ್ಗೆ ತಿಳ್ಕೊಳ್ಳುವುದು ಮೊಟ್ಟ ಮೊದಲನೇದಾಗಿ ಈ ವ್ಯಕ್ತಿ ಸಂಪೂರ್ಣವಾಗಿ ರಕ್ಷಣೆ ಹೊಂದಬೇಕು, ಈತನು ನಾಶವಾಗಬಾರ್ದು, ಈತನು ಹಾಳಾಗಬಾರ್ದು, ಈತನು ನಿತ್ಯ ನರಕಕ್ಕೆ ಹೋಗಬಾರ್ದು, ಈತನಿಗೆ ಜೀವ ಸಿಗಬೇಕು. ಈ ವ್ಯಕ್ತಿಗೆ ಸೃಷ್ಟಿಸಿದ್ದು ನಾನು, ಈತನು ಹಾಳಾಗ್ಬೇಕು ಅಂತ ಅಲ್ಲ, ಈತನು ನರಕಕ್ಕೆ ಹೋಗ್ಬೇಕು ಅಂತ ಅಲ್ಲ. ಯೇಸು ಸ್ವಾಮಿ ಒಂದೊಂದು ವ್ಯಕ್ತಿಗಳಿಗೆ ತನ್ನ ಆತ್ಮವನ್ನು ಕೊಟ್ಟದ್ದು. ಪುನಃ ಹೇಳ್ತೀನಿ, ಈ ಲೋಕದಲ್ಲಿ ಸೃಷ್ಟಿಯಾಗಿರುವ ಅಥವಾ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನು, ಆ ಮನುಷ್ಯನ ಜೀವಿತದಲ್ಲಿ ದೇವರು ಇಟ್ಟಂತ ಉದ್ದೇಶ ಆ ವ್ಯಕ್ತಿ ನಾಶ ಆಗ್ಬಾರ್ದು, ಆತನು ಬದುಕಬೇಕು, ಈ ಭೂಮಿಯಲ್ಲೂ ಸಹ ಬದುಕಬೇಕು. ಆಮೇಲೆ ಆತನು ಸತ್ತ ಮೇಲೆ, ಅಂದ್ರೆ ಶರೀರದಲ್ಲಿ ಸತ್ತ ಮೇಲೆ ನಿತ್ಯವಾಗಿ ವಾಸಿಸ್ಬೇಕೆಂಬುವಂತ ಒಳ್ಳೆ ಉದ್ದೇಶ ದೇವರು ಪ್ರತಿ ಮನುಷ್ಯನ ಜೀವಿತದಲ್ಲಿ ಆಸೆ ಪಟ್ಟಿದ್ದಾರೆ. ಆದರೆ ಮನುಷ್ಯನಿಗೆ ಸ್ವ ಇಚ್ಛೆ ದೇವರು ಕೊಟ್ಟಿದ್ದ ಕಾರಣ ದೇವರನ್ನು ಸ್ವೀಕರಿಸಬಹುದು ಅಥವಾ ದೇವರನ್ನು ನಿರಾಕರಿಸಬಹುದು. ದೇವರು ಕೊಟ್ಟಂತ ಉಚಿತವಾದಂತ ವರವಾದ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಹಿಂಬಾಲಿಸುವುದಾದರೆ ಆತನಿಗೆ ನಿತ್ಯ ಜೀವ ಸಿಗುತ್ತದೆ ಎಂಬ ವಿಷಯವನ್ನು ಸ್ವೀಕರಿಸಬಹುದು ಮತ್ತೆ ತಿರಸ್ಕರಿಸಲೂಬಹುದು. ಇಂಥ ಒಂದು ಸಂಗತಿಯನ್ನು, ಅಂದ್ರೆ ಸ್ವ ಇಚ್ಛೆಯನ್ನು ದೇವರು ಪ್ರತಿ ಮನುಷ್ಯನ ಹೃದಯದಲ್ಲಿ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಇವತ್ತು ಮನುಷ್ಯನು ಅನೇಕ ವರ್ಷಗಳಿಂದ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಕೆಲವರು ಈ ಸತ್ಯವನ್ನು ಸ್ವೀಕಾರ ಮಾಡ್ತಾರೆ,
ಜೀವವನ್ನು ಸ್ವೀಕಾರ ಮಾಡ್ತಾರೆ, ಯೇಸುವನ್ನು ನಂಬಿ ನಿತ್ಯ ಜೀವವನ್ನು ಮತ್ತು ಈ ಲೋಕದ ಒಳ್ಳೆಯ ಬದುಕನ್ನು ಸಹ ಸ್ವೀಕಾರ ಮಾಡ್ತಾರೆ. ಇನ್ನು ಅನೇಕರು ಯೇಸುವನ್ನು ನಿರಾಕರಿಸ್ತಾರೆ, ಜೀವವನ್ನು ಕಳ್ಕೊಳ್ತಾರೆ, ನಿತ್ಯ ಮರಣಕ್ಕೆ ಯೋಗ್ಯರಾಗ್ತಾರೆ. ಹೌದಾ? ಹಾಗಾಗಿ ದೇವರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬರು ಸಹ ನಾಶವಾಗಬಾರದು ಎನ್ನುವ ಈ ನಿಜವಾದ ಉದ್ದೇಶವನ್ನು ಇನ್ನು ಸ್ವಲ್ಪ ಆಳವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಇನ್ನೊಂದು ವಾಕ್ಯ ಇದರ ಜೊತೆಯಲ್ಲಿ ನಾವು ಓದುವ 1 ಯೋಹಾನ 4ನೇ ಅಧ್ಯಾಯ. ಯೋಹಾನನು ಬರೆದ ಮೊದಲನೆಯ ಪತ್ರ 4ನೇ ಅಧ್ಯಾಯಕ್ಕೆ ನಾವು ಬರುವ. ವಾಕ್ಯ 14. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯ 14. ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ಒಂದೇ ವಾಕ್ಯ. ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ನೋಡಿ, ದೇವರು ತನ್ನ ಮಗನನ್ನು ಈ ಲೋಕವನ್ನು ರಕ್ಷಿಸ್ಲಿಕ್ಕೋಸ್ಕರ ಲೋಕ ರಕ್ಷಕನಾಗಿ ಈ ಭೂಮಿಗೆ ಕಳುಹಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಯೇಸುವಿನ ಮುಖ್ಯ ಉದ್ದೇಶಗಳಲ್ಲಿ ಈ ಒಂದು ಉದ್ದೇಶ ಏನು? ಲೋಕವನ್ನು ರಕ್ಷಿಸಬೇಕು. ಈ ರಕ್ಷಿಸು ಅಥವಾ ಸೇವ್ ಅನ್ನುವ ಈ ಶಬ್ದವನ್ನು ಸ್ವಲ್ಪ ಆಳವಾಗಿ ನಾವು ಯೋಚಿಸಿದಾಗ ಅಥವಾ ಅದನ್ನು ರಿಸರ್ಚ್ ಮಾಡಿದಾಗ, ಇದರ ಮುಖ್ಯವಾದ ಭಾಷೆಯಲ್ಲಿ ನೋಡಿದಾಗ ಅನೇಕ ಅರ್ಥಗಳನ್ನು ಅಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಮೊಟ್ಟ ಮೊದಲನೇದಾಗಿ ಯೇಸು ಎಂಬ ಪದದ ಅರ್ಥವೇ ರಕ್ಷಕ ಅಂತ ಅಲ್ವಾ? ದೇವದೂತರು ಮರಿಯಳ ಹತ್ರ ಬಂದು ಈತನಿಗೆ ಹುಟ್ಟುವ ಮಗುವಿಗೆ ಯೇಸು ಎಂಬ ಹೆಸರಿಡು, ಈತನು ತನ್ನ ಜನರನ್ನು, ಆತನನ್ನು ನಂಬುವವರನ್ನು ತಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುತ್ತಾನೆ ಎಂದು ಮೇಲಿನಿಂದ ಸಂಗತಿಯನ್ನು ಮರಿಯಳಿಗೆ ತಿಳಿಸ್ತಾರೆ. ಅದೇ ಪ್ರಕಾರವಾಗಿ ಯೇಸು ಎಂಬ ಹೆಸರಿನ ಅರ್ಥವೇ ರಕ್ಷಕ, ಸೇವಿಯರ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸೇವಿಯರ್, ರಕ್ಷಕ ಎನ್ನುವ ಶಬ್ದದ ಅರ್ಥವನ್ನು ಸ್ವಲ್ಪ ಆಳದಲ್ಲಿ ನೋಡುವಾಗ, ಕಾಪಾಡುವಾತನು, ರಕ್ಷಿಸುವಾತನು, ಸುರಕ್ಷೆಯನ್ನು ಕೊಡುವಾತನು ಅಂತ ಅರ್ಥ. ಯಾವುದರೆಲ್ಲ ವಿಷಯವಾಗಿ ರಕ್ಷಣೆ ಅಥವಾ ಸುರಕ್ಷೆಯನ್ನು ಕೊಡುವಾತನಾಗಿದ್ದಾನೆ? ಈ ಶಬ್ದವನ್ನು ನಾನು ಹುಡುಕಿದಾಗ ಈ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದವು. ಯಾಕಂದ್ರೆ ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನೆಲ್ಲವನ್ನು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು. ಹಾಗೆ ನೋಡುವಾಗ ಈ ಭಾಷೆಯ ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅರ್ಥಗಳನ್ನು ನೋಡುವಾಗ ನಮಗೆ ನೋಡ್ಲಿಕ್ಕೆ ಸಿಗ್ತದೆ, ರಕ್ಷಣೆ ಅಂತ ಹೇಳಿದ್ರೆ ಮೊದಲು ಪಾಪದಿಂದ ರಕ್ಷಿಸುವಂಥದ್ದು. ನಮಗೆ ಎಲ್ಲರಿಗೂ ಗೊತ್ತುಂಟು, ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಪಾಪಗಳಿಂದ ರಕ್ಷಿಸ್ತಾನೆ ಅಂತ, ಹೌದಲ್ವಾ? ನಾವಿವತ್ತು ಸಹ ಅನೇಕ ಪಾಪಗಳು ಮಾಡಿದರೂ ನಾವು ತಗ್ಗಿಸಿಕೊಂಡು ಆತನ ಮುಂದೆ ಕ್ಷಮೆ ಕೇಳಿದಾಗ ನಮಗೆ ಕರ್ತನು ಕ್ಷಮಿಸಿ ಪಾಪದಿಂದ ರಕ್ಷಿಸ್ತಾನೆ ಎಂಬ ಸತ್ಯ ನಮಗೆ ತಿಳಿದಿದೆ, ಹೌದಲ್ವಾ? ಅದೇ ರೀತಿಯಾಗಿ ನರಕದ ಯಾತನೆಯಿಂದ, ನಿತ್ಯ ಮರಣದಿಂದ ನಮಗೆ ರಕ್ಷಿಸ್ತಾನೆ ಅನ್ನುವ ಸತ್ಯ ಈ ರಕ್ಷಣೆ ಎಂಬ ಪದದ ಒಳಗಡೆ ಅಡಗಿದೆ. ಇನ್ನು ಎಲ್ಲ ತರದ ಜೀವಿತದಲ್ಲಿ ಆಗುವಂತ ಡಿಸ್ಟ್ರಕ್ಷನ್, ಹಾಳಾಗುವಂತ ಎಲ್ಲ ಸಂಗತಿಗಳಿಂದ ಆತನು ನಮಗೆ ರಕ್ಷಿಸುವನಾಗಿದ್ದಾನೆ. ಎಲ್ಲ ತರದ ನಾಶನದಿಂದ ಆತನು ನಮಗೆ ರಕ್ಷಿಸುವನಾಗಿದ್ದಾನೆ. ಎಲ್ಲ ತರದ ರೋಗಗಳಿಂದ, ಎಲ್ಲ ತರದ ವ್ಯಾಧಿಗಳಿಂದ, ಎಲ್ಲ ತರದ ನೋವಿನಿಂದ ಆತನು ನಮಗೆ ರಕ್ಷಿಸುವನಾಗಿದ್ದಾನೆ. ಅದೇ ರೀತಿ ರೋಗಗಳಿಂದ ರಕ್ಷಿಸಿ ಒಳ್ಳೆಯ ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ. ಅದಕ್ಕೆ ಆತನಿಗೆ ಸೌಖ್ಯದಾಯಕ ಯೆಹೋವ ರೊಫೆಕ ಅಂತ ಹೆಸರು ಕೊಡಲ್ಪಟ್ಟಿದೆ. ಅದೇ ರೀತಿಯಾಗಿ ಗುಣಪಡಿಸುವಾತನು, ಪುನರ್ಸ್ಥಾಪಿಸುವಾತನು, ಅಂದರೆ ರೋಗದಲ್ಲಿ ಬಿದ್ದವರನ್ನು ಗುಣಪಡಿಸಿ, ಬಂಧನದಲ್ಲಿ ಬಿದ್ದವರನ್ನು ಬಿಡುಗಡೆ ಮಾಡಿ ಅವರ ಜೀವಿತವನ್ನು ಪುನಃ ಸ್ಥಾಪಿಸಿ
ಪುನಃ ಒಂದು ನಿರೀಕ್ಷೆಯನ್ನು ಕೊಟ್ಟು ಪುನಃ ಒಂದು ಬದುಕು ಕೊಡುವ ಆತನಾಗಿದ್ದಾನೆ. ಅದೇ ರೀತಿಯಾಗಿ ಎಲ್ಲಾ ತರದ ತೀರ್ಪಿನಿಂದ ರಕ್ಷಿಸುವವನಾಗಿದ್ದಾನೆ. ನಾವು ಮೊದಲನೇದಾಗಿ ವಾಕ್ಯದಲ್ಲೇ ನೋಡಿದರೆ ಆತನು ತೀರ್ಪು ಮಾಡ್ಲಿಕ್ಕಲ್ಲ, ಪಾಪದ ಮತ್ತು ಎಲ್ಲಾ ತರದ ತಪ್ಪಿನ ತೀರ್ಪಿನಿಂದ ರಕ್ಷಿಸ್ಲಿಗೋಸ್ಕರ ಯೇಸು ಸ್ವಾಮಿ ಈ ಭೂಮಿಗೆ ಬಂದದ್ದು ಅಂತ ನಮಗೆ ತಿಳಿದು ಬಂದಿದೆ. ಅದೇ ರೀತಿಯಾಗಿ ಎಲ್ಲಾ ತರದ ದುಷ್ಟತನದಿಂದ, ಸೈತಾನನ ಮತ್ತು ದುರಾತ್ಮಗಳ ಎಲ್ಲ ಕ್ರಿಯೆಗಳಿಂದ ಆತನು ನಮಗೆ ರಕ್ಷಿಸುವನಾಗಿದ್ದಾನೆ. ಅದೇ ರೀತಿಯಾಗಿ ನಮಗೆ ಸಂಪೂರ್ಣ ಜೀವಿತ ಅಂದ್ರೆ ಇಟರ್ನಲ್ ಲೈಫ್, ಅಬಂಡೆಂಟ್ ಲೈಫ್ ಅನ್ನು, ಸಂಪೂರ್ಣ ಜೀವಿತ, ಹೋಲ್ ಲೈಫ್ ಅನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ಲಿಕ್ಕೆ ಬಂದಿದ್ದಾನೆ ಎನ್ನುವ ಈ ಎಲ್ಲ ಅರ್ಥಗಳು ಆ ರಕ್ಷಕ ಎಂಬ ಆ ಶಬ್ದದ ಒಳಗೆ ಅಡಗಿದೆ. ಹೀಗಿರುವಾಗ ನಾವು ನಂಬಿರೋ ಯೇಸು ಒಂದು ಸಾಧಾರಣವಲ್ಲ, ಸಾಧಾರಣ ದೇವರಲ್ಲ, ಸಾಧಾರಣ ವ್ಯಕ್ತಿತ್ವವನ್ನು ಹೊಂದಿದವನಲ್ಲ. ಆತನು ಸಂಪೂರ್ಣನಾಗಿದ್ದಾನೆ. ಸರ್ವ ವಿಷಯದಲ್ಲಿಯೂ ಸಹ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಆತನು ಬಲ್ಲವನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ನಮ್ಮ ಹೃದಯದ ಆಳದಲ್ಲಿ ಇಟ್ಟುಕೊಳ್ಳುವುದಾದ್ರೆ, ನಮ್ಮ ಜೀವಿತದಲ್ಲಿ ದೇವರು ಇಟ್ಟಂತ ಅನೇಕ ಉದ್ದೇಶಗಳಲ್ಲಿ ನಾವು ಇವತ್ತು ಅಸಫಲತೆಯನ್ನು ಹೊಂದುತ್ತಾ ಇದ್ದರೂ ನಾವು ಈ ಸತ್ಯಗಳನ್ನು ದಿನನಿತ್ಯ ಆತನ ವಾಕ್ಯದ ಅಡಿಪಾಯದಲ್ಲಿ ಕಲಿತುಕೊಂಡು ಹೋದ ಹಾಗೆ ನಾವು ಸಫಲತೆಯನ್ನು ಕಂಡುಕೊಳ್ಳುತ್ತಾ ದೇವರು ಇಟ್ಟಂತ ಪೂರ್ಣ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೇನೆ ಯೇಸು ಹೇಳಿದ್ದು, ಈ ಒಂದೊಂದು ಸತ್ಯಗಳು ನನ್ನ ವಾಕ್ಯದ ಮುಖಾಂತರ ನೀವು ತಿಳಿದುಕೊಳ್ಳುವಾಗ ಈ ಸತ್ಯಗಳು ನಿಮ್ಮನ್ನು ಒಂದೊಂದು ಪರಿಸ್ಥಿತಿಗಳಿಂದ, ಒಂದೊಂದು ಗುಪ್ತ ಸಂಗತಿಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಸ್ವತಂತ್ರಗೊಳಿಸುವುದು ಅಂತ ವಾಕ್ಯದಲ್ಲಿ ವಾಗ್ದಾನ ಮಾಡಿದ್ದಾರೆ. ನೋಡಿ, ನಾವು ಈ ಲೋಕದಲ್ಲಿ ಸ್ವತಂತ್ರವಾದ ಜೀವಿತವನ್ನು ಜೀವಿಸಿ ಜಯಕರವಾದ ಒಂದು ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕೆಂಬುದೇ ಆತನ ನಿಜವಾದ ಚಿತ್ತವಾಗಿದೆ. ಹೌದಾ? ಪಾಪದ ಮೇಲೆ ಸಂಪೂರ್ಣವಾದಂತ ಬಿಡುಗಡೆಯನ್ನು ಹೊಂದಿಕೊಂಡು, ಜಯವನ್ನು ಹೊಂದಿಕೊಂಡು, ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ಲಿಕ್ಕೋಸ್ಕರನೇ ಆತನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದು. ಅರ್ಥ ಆಗ್ತಾ ಇದೆಯಲ್ವಾ? ಈ ಪಾಪ ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರೆ, ಎಷ್ಟು ಡೇಂಜರಸ್ ಸಹ ಅಂತ ಹೇಳಿದ್ರೆ, ಇದು ಯಾವಾಗಲೂ ಯೇಸುವನ್ನು ನಂಬಿದಂತ ವಿಶ್ವಾಸಿಗಳ ಹಿಂದೆ ಯಾವ ಸಮಯದಲ್ಲಿ ನಮ್ಮನ್ನು ಬೀಳಿಸುವುದು ಅಂತ ಹೇಳಿ ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ದುಷ್ಟನಿಗೆ ಗೊತ್ತುಂಟು ನಮ್ಮ ಯಾವ ಏರಿಯಾದಲ್ಲಿ ನಾವು ಬಲಹೀನರಾಗಿದ್ದೇವೆ, ಆ ಬಲಹೀನತೆಯ ಜಾಗದಲ್ಲಿಯೇ ಆತನು ಆ ಪಾಪದ ಆತ್ಮಗಳಿಂದ ನಮ್ಮನ್ನು ಪ್ರೇರಣೆ ಕೊಟ್ಟು ಆ ಏರಿಯಾದಲ್ಲಿ ನಾವು ಬಿದ್ದರೆ ನಾವು ಸೋತು ಹೋಗ್ತೀವಿ, ರಕ್ಷಣೆಯನ್ನು ಕಳೆದುಕೊಳ್ತೀವಿ ಎನ್ನುವ ಸತ್ಯವನ್ನು ಆತನು ತಿಳಿದುಕೊಂಡಿದ್ದಾನೆ. ಯಾರು? ಸೈತಾನನು, ದುರಾತ್ಮ ಸೇನೆಗಳು. ಆಮೇಲೆ ಹಾಗಿರುವಾಗ ಮ್ಯೂಟ್ ಮಾಡಿ ಎಲ್ಲರಿಗೂ ದಯವಿಟ್ಟು ಹೇಳ್ತೀನಿ, ಮೊದಲನೇದಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಆನ್ಲೈನ್ ಅಲ್ಲಿ ಮ್ಯೂಟ್ ಬಟನ್ ಮೇಲೆ. ಇದು ಮ್ಯೂಟ್ ಆಗಿದೆಯಾ ಇಲ್ವಾ? ಯಾಕಂದ್ರೆ ಸ್ಪಷ್ಟವಾಗಿ ಕ್ಲೀನ್ ಆಗಿ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇರ್ಲಿಕ್ಕೆ ಸಾಧ್ಯವಾಗುತ್ತೆ, ಸಹಾಯವಾಗುತ್ತೆ. ಇನ್ನೊಂದ್ ಕಡೆ ರೆಕಾರ್ಡಿಂಗು ನಡೀತಾ ಇದೆ, ಯಾಕಂದ್ರೆ ಎಲ್ಲಿಯಾದ್ರೂ ಇದನ್ನ ಕೇಳಲಿಕ್ಕೆ ಆಸೆ ಇದ್ದವರಿಗೆ ಇದನ್ನ ಕೊಟ್ಟು ಅವರಿಗೆ ಕೇಳಿಸ್ಲಿಕ್ಕೆ ಸಹಾಯ ಮಾಡ್ಬೋದು ನಾವು. ಈ ರೀತಿಯಾಗಿ ದೇವರ ರಾಜ್ಯದ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಾಗಿ ಆಗಲಿ ಎನ್ನುವ ಒಂದೇ ಉದ್ದೇಶಕ್ಕೋಸ್ಕರ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಆಮೇಲೆ ಓಕೆ, ಸೈತಾನನಿಗೆ ತಿಳಿದಿದೆ ಪಾಪದ ಫಲ ಎಷ್ಟು ಡೇಂಜರಸ್ ಆಗಿದೆ ಅಂತ. ವಾಕ್ಯ ನಮಗೆ ಗೊತ್ತುಂಟಲ್ವಾ? ಪಾಪದ ಫಲ ಮರಣ. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಜೀವನ ನಮಗೆ ಸಿಗತ್ತೆ. ಡಿಟ್ಟು ಅಪೋಸಿಟ್ ಆಗಿದೆ. ಹಾಗಾದ್ರೆ ಈ ಪಾಪದಿಂದ ನಮ್ಮ ಜೀವಿತದಲ್ಲಿ ಸಕಲ ಕೆಟ್ಟತನಗಳು ಬರ್ತಾ ಇರ್ತವೆ. ಪಾಪನೇ ಎಲ್ಲದಕ್ಕೂ ಮೂಲ ಕಾರಣವಾಗಿದೆ. ಒಂದು ವೇಳೆ ನಾವು ಅಷ್ಟೊಂದು ಪಾಪ ಮಾಡದೇ ಇರಬಹುದು, ಆದರೆ ನಮ್ಮ ಸಂತತಿಯವರು ಅಂದ್ರೆ ನಮ್ಮ ಪೂರ್ವಜರು ಮಾಡಿದ ಪಾಪದ ನಿಮಿತ್ತವಾಗಿ ಶಾಪಗಳು 1, 2, 3, 4 ಸಂತತಿಯವರೆಗೆ ಅದು ಹರಡುವುದು ಎಂದು ಹೇಳಲ್ಪಟ್ಟಿದೆ. ಹೌದಾ? ಹಾಗಾದ್ರೆ ಯಾವಾಗ ನಾವು ಯೇಸುವನ್ನು ನಂಬ್ತೀವಿ, ಅದೇ ಕ್ಷಣದಲ್ಲಿ ಯೇಸು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡಿ ನಮಗೆ ಪಾಪದಿಂದ ಬಿಡುಗಡೆ ಕೊಟ್ಟು ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಹೌದಾ? ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು, ನಮ್ಮ ಹೃದಯವನ್ನು ತೊಳೆದು 100ರಷ್ಟು
ಶುದ್ಧರನ್ನಾಗಿ ಮಾಡ್ತಾರೆ. ಆದರೆ ಪುನಃ ಪಾಪ ಮಾಡುವ ಸಂದರ್ಭದಲ್ಲಿ ಆ ಕೆಟ್ಟತನ, ಶಾಪ ಪುನಃ ಬಂದು ನಮ್ಮನ್ನು ಹಿಡಿಯುವ ಸಾಧ್ಯತೆಗಳು ಉಂಟು. ಯಾಕೆಂದ್ರೆ ಪಾಪಕ್ಕೆ ಅಷ್ಟು ಶಕ್ತಿ ಇದೆ, ಯಾಕೆಂದ್ರೆ ಅದು ಮರಣವನ್ನು ತಂದು ಕೊಡುತ್ತೆ. ಹಾಗಾದರೆ ಸೈತಾನನಿಗೆ ಇದರ ಅರಿವು ಚೆನ್ನಾಗಿ ಇರುವುದಕ್ಕೋಸ್ಕರ ಆತನು ನಮ್ಮ ಜೀವಿತದಲ್ಲಿ ಹೋರಾಡುವಾಗ ಆತನು ಉಪಯೋಗಿಸುವ ಅಸ್ತ್ರ ಪಾಪವಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ನಮ್ಮನ್ನು ಪಾಪದಿಂದ ರಕ್ಷಿಸಿ, ನಮ್ಮನ್ನು ಪಾಪದ ಫಲವಾಗಿರುವ ಮರಣದಿಂದ ರಕ್ಷಿಸಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ಕಾಪಾಡುವ ಉದ್ದೇಶದಲ್ಲೇ ಇರ್ತಾರೆ. ಒಂದು ಕಡೆ ನಮ್ಮ ಕರ್ತನು, ಇನ್ನೊಂದು ಕಡೆ ಸೈತಾನನು ಮತ್ತು ಆತನ ದಂಡುಗಳು ಅಂದ್ರೆ ಸೈನಿಕರು. ಎರಡು ಕಡೆ ಯುದ್ಧ ನಡೆಯುವಾಗ ಮಧ್ಯದಲ್ಲಿರುವ ನಾವು ಯಾವ ಕಡೆ ನಮ್ಮ ಕಾನ್ಸಂಟ್ರೇಷನ್ ಅಥವಾ ನಮ್ಮ ಬದುಕನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ, ಅಂದ್ರೆ ಯೇಸುವನ್ನು ಫಾಲೋ ಮಾಡ್ತೀವ, ಯೇಸುವಿನ ವಾಕ್ಯಗಳನ್ನು ಫಾಲೋ ಮಾಡ್ತೀವ, ಪರಿಶುದ್ಧತೆಯನ್ನು ಫಾಲೋ ಮಾಡ್ತೀವ, ಅಥವಾ ಇನ್ನೊಂದು ಕಡೆ ಸೈತಾನನನ್ನು ಅಂದ್ರೆ ಆತನ ಎಲ್ಲ ನೀಚವಾದ ಕಾರ್ಯಗಳ ಹಿಂದೆ ನಾವು ಹೋಗ್ತೀವ ಅನ್ನೋದು ನಮ್ಮ ಜೀವಿತದಲ್ಲಿ ನಡೆಯುವಂತ ಯುದ್ಧಗಳಾಗಿದೆ. ಹೌದಾ? ಇಂಥ ಯುದ್ಧ ಇರುವ ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಅಂತ್ಯಕಾಲದಲ್ಲಿ ಪಾಪಗಳು ದಿನೇ ದಿನಕ್ಕೆ ಹೆಚ್ಚಾಗುತ್ತಾ ಇದ್ದಾವೆ ಮತ್ತು ಪಾಪಕ್ಕೆ ಪ್ರೇರಣೆ ಕೊಡುವಂತ ಎಲ್ಲ ದುರಾತ್ಮ ಸೇನೆಗಳು ಹೆಚ್ಚೆಚ್ಚಾಗಿ ಕಾರ್ಯ ಮಾಡ್ತಾ ಇರ್ತವೆ. ಯಾಕೆ? ಲೋಕದ ಅಂತ್ಯ ತುಂಬಾ ಹತ್ತಿರವಾಗಿದೆ ಎಂದು ತಿಳಿದುಕೊಂಡು, ಅದಕ್ಕೆ ಬೇರೆ ಮಾರ್ಗವಿಲ್ಲ ಎಂದು ತಿಳಿದುಕೊಂಡು ಈ ದುಷ್ಟ ಸೇನೆಗಳು ಎಲ್ಲ ವಿಶ್ವಾಸಿಗಳ ಹಿಂದೆ, ಎಲ್ಲ ನೀತಿವಂತರ ಹಿಂದೆ ಇದ್ದುಕೊಂಡು ಅವರನ್ನು ಬೀಳಿಸುವ ಕಾರ್ಯದಲ್ಲಿ ನಿರಂತರವಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಆದರೆ ವಾಕ್ಯದ ಅರಿವು ಸರಿಯಾಗಿ ಇಲ್ಲದ ಕಾರಣ, ವಾಕ್ಯದ ಜ್ಞಾನ ಪರಿಪೂರ್ಣವಾಗಿ ಇಲ್ಲದ ಕಾರಣ ನಾವು ನಮ್ಮ ಜೀವಿತದ ಒಂದೊಂದು ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿ ಅಲ್ಲ, ಕೆಲವೊಂದು ಕ್ಷೇತ್ರದಲ್ಲಿ ನಾವು ಬೀಳುತ್ತಾ ಇರ್ತೇವೆ. 1-2 ಕ್ಷೇತ್ರದಲ್ಲಿ ಬಿದ್ದಾಗ 3ನೇ ಮತ್ತು 4ನೇ ಕ್ಷೇತ್ರದಲ್ಲಿ ಬೀಳಲು ಇನ್ನೂ ಸುಲಭವಾಗಿ ಬಿಡುತ್ತದೆ. 1-2 ಪಾಪದಲ್ಲಿ ಬೀಳುವಾಗ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಎಲ್ಲ ಬದಲಾಗುತ್ತದೆ. ಪಾಪ ಮಾಡಿದಾಗ ಮೊದಲನೇದಾಗಿ ನಮ್ಮ ಒಳಗಿರುವಂತ ಪೀಸ್, ಸಮಾಧಾನ ನಮ್ಮನ್ನು ಬಿಟ್ಟು ಹೋಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸಮಾಧಾನ ಬಿಟ್ಟು ಹೋಗ್ತದೆ. ಆಮೇಲೆ ಏನು ಬೇಡ ಅನ್ಸುತ್ತೆ, ಲೋಕದಲ್ಲಿ ಸ್ವಲ್ಪ ಎಲ್ಲಾದ್ರೂ ಇರುವಂತ ಎಂಜಾಯ್ಮೆಂಟ್, ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಕ್ರಮೇಣವಾಗಿ ಅದರಲ್ಲಿ ಸೋತೋಗಿ ಬೇರೆ ಏನೋ ಒಂದು ಪಾಪದಲ್ಲಿ, ಇದು ಬೇಡ ಇನ್ನೊಂದರಲ್ಲಿ ಹುಡುಕುವ ಸಂತೋಷವನ್ನು ಅಂತ ಹುಡುಕ್ತಾ ಪಾಪದಲ್ಲಿಯೇ ಸಂತೋಷವನ್ನು ಹುಡುಕ್ತಾ ಕೊನೆಗೆ ಸಂಪೂರ್ಣ ನಾಶನದ ಹತ್ರ ಹೋಗ್ತಾ ಇರ್ತೀವಿ. ಆದರೆ ಇವತ್ತು ಭಯ ಪಡುವ ಅವಶ್ಯಕತೆ ನಮಗಿಲ್ಲ. ನಮ್ಮನ್ನು ಪ್ರತಿ ಸಮಯ ಕ್ಷಮಿಸಿ ನಮಗೆ ಪುನಃ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂತ ಯೇಸು ಈ ಭೂಮಿಯಲ್ಲಿ ಇವತ್ತು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ನಮಗೆ ಹೋಗಬಾರದು, ಪಾಪದಲ್ಲಿ ಬೀಳಬಾರದು ಎಂದು ಪದೇ ಪದೇ ತನ್ನ ವಾಕ್ಯದ ಮೂಲಕ, ತನ್ನ ಆತ್ಮನ ಪ್ರೇರಣೆಯ ಮೂಲಕ ನಮಗೆ ಕಲಿಸುತ್ತಾ, ನಮಗೆ ಮಾರ್ಗದರ್ಶನವನ್ನು ಕೊಡುತ್ತಾ, ನಮ್ಮನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತವಾಗಿ ತೊಡಗಿದ್ದಾರೆ. ಅವರು ಯಾವತ್ತೂ ರೆಸ್ಟ್ ತಗೊಳ್ಳಲ್ಲ. ಯೇಸು ಸ್ವಾಮಿ ಹೇಳಿದ್ದಾರಲ್ವಾ, ತಂದೆಯೂ ಕೆಲಸ ಮಾಡ್ತಾ ಇದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ. ಹೌದಾ? ಅದೇ ರೀತಿಯಾಗಿ ನಾವು ಸಹ ಇವತ್ತು ಕೆಲಸ ಮಾಡ್ತಾನೆ ಇರ್ಬೇಕು. ಯಾವ ವಿಷಯದಲ್ಲಿ? ನಮ್ಮ ಈ ಆತ್ಮರಕ್ಷಣೆಯ ವಿಷಯದಲ್ಲಿ. ಇದನ್ನು ಬೀಳಿಸುವುದಕ್ಕೆ ಎಲ್ಲ ತರದ ದುರಾತ್ಮ ಸೇನೆಗಳು ಕೆಲಸ ಮಾಡ್ತಾನೇ ಇದ್ದಾವೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಸಹ ಇವತ್ತು ಜಾಗೃತರಾಗಿರ್ಬೇಕು. ಯೇಸು ಬಂದಂತ ಈ ಉದ್ದೇಶವನ್ನು ಸರಿಯಾಗಿ ತಿಳಿದುಕೊಂಡು ಆ ರಕ್ಷಣೆಯ ಕಾರ್ಯದಲ್ಲಿ ಯೇಸು ಕ್ರಿಸ್ತನ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ನಮ್ಮ ಜವಾಬ್ದಾರಿ ಕೂಡ ಇದೆ. ಹೌದಾ? ಯೇಸು ಕ್ರಿಸ್ತನೇ 100% ಜವಾಬ್ದಾರಿ ತೆಗೆದುಕೊಂಡಿದ್ದಿದ್ರೆ ಈ ಲೋಕದಲ್ಲಿ ಒಬ್ರು ಸಹ ನರಕಕ್ಕೆ ಹೋಗ್ತಾ ಇರ್ಲಿಲ್ಲ. ಇದು ಸತ್ಯ ಅಲ್ವಾ? ಆತನು ನಮಿಗೂ ಸಹ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನದು? ಆತನ ವಾಕ್ಯವನ್ನು ಕಾಪಾಡುವುದು. ಒಂದು ಪಾಪದ ವಿಷಯ ಆತನು ಹೇಳಿದಿದ್ರೆ ಆ ವಾಕ್ಯವನ್ನು ನಾವು ಕಾಪಾಡುವಂತ ಕಾರ್ಯ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತ ಕೃಪೆಯೂ ಸಹ ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಕಾಪಾಡಲಿಕ್ಕೆ ಬೇಕಾದಂತ ಬಲವೂ ಪವಿತ್ರಾತ್ಮನ ಮೂಲಕ ಕೊಟ್ಟಿದ್ದಾರೆ. ಆದರೆ ಅದನ್ನು ಇಚ್ಛೆ ಪಡುವಂತ ಇಚ್ಛೆಯ ಒಂದು ಸ್ವಭಾವ ನಮ್ಮ ಹೃದಯದಲ್ಲಿ ಇರಬೇಕು.
ಆ ಇಚ್ಛೆ ನಮ್ಮ ಹೃದಯದಲ್ಲಿ ಇಲ್ಲದಿದ್ರೆ ಖಂಡಿತವಾಗಿ ನಾವು ಪುನಃ ಆ ದುರ್ಮಾರ್ಗಕ್ಕೆ, ಆ ನಾಶನಕ್ಕೆ ಹೋಗ್ಲಿಕ್ಕೆ ಅವಸರಗಳುಂಟು. ಹಾಗಾದ್ರೆ ಇವತ್ತಿನ ಸಂದೇಶದ ಈ ಪಾಠದ ಅರ್ಥ, ಯೇಸು ಸ್ವಾಮಿಯ ಮುಖ್ಯ ಉದ್ದೇಶ ಈ ಲೋಕವನ್ನು ಕಾಪಾಡುವಂಥದ್ದಾಗಿದೆ. ಯಾರು ಸಹ ನಾಶವಾಗಬಾರ್ದು, ಯಾರು ಸಹ ತೀರ್ಪಿಗೆ ಒಳಗಾಗಬಾರ್ದು. ಹೌದಾ? ಹಾಗನ್ನುವಾಗ ನಾವು ಸಹ ಯಾರಿಗೂ ತೀರ್ಪು ಮಾಡುವಾಗಿಲ್ಲ. ನಾವು ತೀರ್ಪು ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿಯೂ ಸಹ ಇನ್ನಿತರೆ ರೀತಿಯ ಬಲಹೀನತೆಗಳು ಉಂಟೆಂದು ತಿಳಿದುಕೊಂಡು ಮತ್ತೊಂದು ವ್ಯಕ್ತಿ ತಪ್ಪಿನಲ್ಲಿ ಬೀಳುವಾಗ ಆ ವ್ಯಕ್ತಿಗೆ ಬಲಪಡಿಸಬೇಕೇ ಹೊರತು, ಸಹಾಯ ಮಾಡಬೇಕೇ ಹೊರತು, ಆತನಿಗೆ ಸ್ವಲ್ಪ ಕೃಪೆಯನ್ನೇ ಕೊಡಬೇಕೇ ಹೊರತು, ಆತನನ್ನು ಉತ್ಸಾಹಪಡಿಸಿ ಆತನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕೇ ಹೊರತು, ಆತನಿಗೆ ಕಠೋರವಾದಂತ, ಆ ವ್ಯಕ್ತಿಗೆ ನೋವಿಸುವಂತ ಯಾವುದೇ ಒಂದು ಸಂಗತಿಯಿಂದ ನಾವು ಆತನನ್ನು ನೋಯಿಸದೆ, ತೀರ್ಪು ಮಾಡದೆ, ಯೇಸು ನಮಗೋಸ್ಕರ ಎಷ್ಟು ಸಹಿಸಿಕೊಂಡು ದೀರ್ಘ ಕಾಲದಿಂದ ನಮ್ಮ ಪಾಪಗಳನ್ನು ಸಹಿಸಿಕೊಂಡು ನಮಗೋಸ್ಕರ ಹೇಗೆ ಆತನು ವೇಟ್ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿರುವಂತ ಅನೇಕ ವ್ಯಕ್ತಿಗಳು ತಪ್ಪು ಮಾಡ್ತಾ ಇರುವಾಗ್ಲೂ ಸಹ ನಾವು ವೇಟ್ ಮಾಡ್ತಾ ಮಾಡ್ತಾ, ಇವತ್ತಿಲ್ಲದಿದ್ರೆ ನಾಳೆ ಖಂಡಿತ ಈ ವ್ಯಕ್ತಿ ದೇವರ ಕಡೆಗೆ ತಿರುಗಿಕೊಳ್ತಾನೆ ಎನ್ನುವ ಸತ್ಯವನ್ನು ತಿಳಿದುಕೊಂಡು ಆ ವ್ಯಕ್ತಿಯ ಮೇಲೆ ಕನಿಕರವನ್ನು ತೋರಿಸ್ತಾನೆ. ನಿರಂತರ ಕನಿಕರವನ್ನು ತೋರಿಸುತ್ತಾ, ಹೇಗೆ ಯೇಸು ನಮ್ಮ ಮೇಲೆ ಕನಿಕರ ತೋರಿಸಿದ್ದಾರೋ ಅದೇ ರೀತಿ ನಾವು ಸಹ ಮುಂದಿನ ವ್ಯಕ್ತಿಯನ್ನು ಕ್ಷಮಿಸುತ್ತಾ ಕ್ಷಮಿಸುತ್ತಾ ಕನಿಕರವನ್ನು ತೋರಿಸುವಂತ ಕರ್ತವ್ಯ ನಮ್ಮ ಜೀವಿತದಲ್ಲೂ ಸಹ ಇದೆ. ಆಮೇಲೆ ಈ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ತಿಳಿಬೇಕು. ಎಷ್ಟು ನಾವು ಪರರನ್ನು ಕ್ಷಮಿಸ್ತೀವೋ ಅಷ್ಟೇ ನಮ್ಮ ಬಲಹೀನತೆಯಿಂದ ನಾವು ಮಾಡಿದಂತ ತಪ್ಪುಗಳನ್ನು ಸಹ ಕರ್ತನು ನಮಗೆ ಕ್ಷಮಿಸುವನಾಗಿದ್ದಾನೆ. ಇದೇ ಆತನ ವಾಕ್ಯ ಹೇಳುತ್ತದೆ. ದಿನಾಲು ಇದೇ ಪ್ರಾರ್ಥನೆಯಲ್ಲಿ ಹೇಳಲಿಕ್ಕೆ ಹೇಳಿದ್ದಾರೆ. ಏನದು? ನಾನು ಪರರ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನನ್ನ ತಪ್ಪುಗಳನ್ನು ಸಹ ಕ್ಷಮಿಸು ತಂದೆ. ನಾವು ಪರರ ತಪ್ಪುಗಳನ್ನು ಕ್ಷಮಿಸದೇ ಇದ್ರೆ ನಮ್ಮ ತಪ್ಪುಗಳು ಸಹ ಕ್ಷಮಿಸಲ್ಪಡಲ್ಲ. ಇದು ಕೆಲವು ಸಲ ನಮ್ಮ ಬುದ್ಧಿಯಲ್ಲಿ ಬುದ್ಧಿ ಮಾಂದ್ಯತೆ ಆಗ್ಬಿಡ್ತದೆ, ಅಂದ್ರೆ ಮಂಕು ಆಗ್ಬಿಡ್ತದೆ. ನಾವು ಕೇವಲ ಪರರ ತಪ್ಪುಗಳು ಸ್ಪಷ್ಟವಾಗಿ ಎದ್ದು ಕಾಣಿಸ್ತದೆ ನಮ್ಮ ಕಣ್ಣು ಮುಂದೆ. ಕೆಲವೊಮ್ಮೆ ನಾವು ಮಾಡಿದಂತ ತಪ್ಪುಗಳು ನಮಗೇ ಕಾಣಿಸಲ್ಲ, ನಡೀತಾ ಇರುತ್ತೆ, ಅದು ನಮಗೆ ಕಾಣಿಸಲ್ಲ. ಇದು ಸೈತಾನು ಮಾಡಿದಂತ ಕುತಂತ್ರವಾಗಿದೆ. ಸೈತಾನನು ಯಾವಾಗ್ಲೂ ಇದೇ ಪ್ರೇರಣೆ ಕೊಡ್ತಾನೆ, ನೋಡು ಆ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಬೀಳ್ತಾ ಇದ್ದಾನೆ, ಆ ವ್ಯಕ್ತಿ ವಾಕ್ಯವನ್ನು ಮುರಿತಾ ಇದ್ದಾನೆ, ಆತನಿಗೆ ಬುದ್ಧಿ ಹೇಳು ಬುದ್ಧಿ ಹೇಳು. ಆದ್ರೆ ನನ್ನ ಕಣ್ಣನ್ನೇ ಮುಚ್ಚಿಕೊಂಡು ನಾನು ಮಾಡಿದಂತ ತಪ್ಪುಗಳನ್ನು ನನಗೇ ಅರ್ಥ ಆಗದೆ ಇದ್ದ ಹಾಗೆ ನಾನು ಹೋಗಿ ಆ ವ್ಯಕ್ತಿಗೆ ಬುದ್ಧಿ ಹೇಳುವಾಗ ನನ್ನ ಕಣ್ಣಲ್ಲಿರುವ ಕಸವೇ ನನಗೆ ಕಾಣಿಸದೆ ಹೋಗ್ತದೆ. ಇದು ದೊಡ್ಡ ತಪ್ಪಾಗ್ತದೆ ಕರ್ತನ ಮುಂದೆ. ಅದಕ್ಕೋಸ್ಕರ ಇವತ್ತು ಕರ್ತನು ಎಲ್ಲರಿಗೂ ಕೃಪೆ ಕೊಡುವರಾಗಲಿ. ಎಲ್ಲರ ಮೇಲೆ ಆತನು ತನ್ನ ಕೃಪೆಯಿಂದ ತುಂಬಿಸಿ ಎಲ್ಲರೂ ಸಹ ತಾವು ಮೊದಲು ಸಂಪೂರ್ಣರಾಗಿ ಬಲವುಳ್ಳವರಾಗಿ ಮತ್ತು ಬೇರೆಯವರಿಗೆ ಕೃಪೆಯುಳ್ಳ ಮಾತುಗಳಿಂದ, ಕೃಪೆಯುಳ್ಳ ಕ್ರಿಯೆಗಳಿಂದ ಮುಂದಿನ ವ್ಯಕ್ತಿ ತಪ್ಪು ಮಾಡುವಾಗ ಆತನಿಗೆಲ್ಲರಿಗೂ ಸಹಾಯ ಮಾಡುವುದಕ್ಕೆ ಬೇಕಾಗಿರುವಂತ ಎಲ್ಲ ಆಶೀರ್ವಾದ, ಎಲ್ಲ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕೊಡಲಿ ಎಂಬುವ ಪ್ರಾರ್ಥನೆಯೊಂದಿಗೆ ನಾವು ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋಣ. ಆಮೇಲೆ ನೋಡಿ, ಯೇಸು ಲೋಕ ರಕ್ಷಕನು. ಆತನ ಕೆಲಸವೇ ರಕ್ಷಿಸುವಂಥದ್ದು. ಹಾಳು ಮಾಡುವುದಾಗ್ಲಿ, ನಾಶ ಮಾಡುವುದಾಗ್ಲಿ, ಕೊಲೆ ಮಾಡುವುದಾಗ್ಲಿ, ಹೌದಾ, ರೋಗ ಕೊಡುವುದಾಗ್ಲಿ, ಅಶಾಂತಿ ಕೊಡುವುದಾಗ್ಲಿ, ದಾರಿ ತಪ್ಪಿಸುವುದಾಗ್ಲಿ, ಫೇಲ್ ಮಾಡುವುದಾಗ್ಲಿ, ಇದು ಯೇಸುವಿನ ಉದ್ದೇಶವೇ ಅಲ್ಲ. ಯೇಸುವಿನ ಉದ್ದೇಶವೇ ಅಲ್ಲ. ಯೇಸುವಿನ ಉದ್ದೇಶ ಒಂದೇ, ಎಲ್ಲ ವ್ಯಕ್ತಿಗಳನ್ನು ಕಾಪಾಡಬೇಕು, ರಕ್ಷಿಸಬೇಕು. ಯಾಕೆಂದ್ರೆ ಈ ಲೋಕವು ದುಷ್ಟನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ದುಷ್ಟನ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡ್ಬಿಡ್ತು? ಯಾಕೆಂದ್ರೆ ಪಾಪ ಇನ್ನೂ ಸಹ ಈ ಭೂಲೋಕದಲ್ಲಿದೆ. ನಮಗೆ ಗೊತ್ತುಂಟು ಪಾಪದ ಪಿತ ಸೈತಾನನು ಅಂತ. ಹೌದಾ? ಪಾಪದ ಪಿತ ಯಾರು? ಸೈತಾನನು. ಹಾಗಾಗಿ ಯಾವಾಗ ಪಾಪ ನಡೀತದೆಯೋ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ, ಅದಕ್ಕೆ ಪಾಪದ ಮೇಲೆ ಅಧಿಕಾರ ಉಳ್ಳಂತ ವ್ಯಕ್ತಿ ಅಲ್ಲಿ ಬಂದು ಬಿಡ್ತಾನೆ, ತನ್ನ ಹಿಡಿತದಲ್ಲಿ ತೆಗೆದುಕೊಂಡು ಬಿಡ್ತಾನೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಎಷ್ಟು ನಾವು ಕೇರ್ಫುಲ್ ಆಗಿರ್ತೀವಿ ಪಾಪದ ಸಂಗತಿಯಿಂದ, ಅಷ್ಟು
ದೇವರ ಕೃಪೆ, ದೇವರ ಸುರಕ್ಷೆ, ಆತನ ರಕ್ಷಣೆ ನಮ್ಮ ಜೀವಿತದಲ್ಲಿ ಬಲವಾಗಿ ನಿಂತಿರ್ತದೆ. ಅದಕ್ಕೋಸ್ಕರ ಈ ಏರಿಯಾದಲ್ಲಿ ನಾವು ತುಂಬಾ ಜಾಗೃತೆಯಾಗಿರ್ಬೇಕು. ಎಷ್ಟು ನಾವು ಜಾಗೃತೆಯಾಗಿ ಆತನ ರಕ್ಷಣೆಯಲ್ಲಿ ನೆಲೆ ನಿಂತಿರ್ತೀವೋ ಅಷ್ಟು ನಾವು ಬೇರೆಯವರ ವಿಷಯದಲ್ಲಿಯೂ ಸಹ ಅವರು ಸಹ ರಕ್ಷಣೆ ಹೊಂದಬೇಕು, ಅವರು ಸಹ ನಿತ್ಯ ಜೀವವನ್ನು ಹೊಂದ್ಕೊಳ್ಬೇಕು, ಅವರು ಸಹ ಬಿಡುಗಡೆ ಹೊಂದ್ಕೋಬೇಕು, ಅವರು ಸಹ ರೋಗ ಸೌಖ್ಯವನ್ನು ಹೊಂದ್ಕೊಳ್ಬೇಕು, ಅವರು ಸಹ ಶಾಪದಿಂದ ಬಡತನದಿಂದ ಹೊರಗೆ ಬರಬೇಕು, ಅವರಿಗೂ ಸಹ ನಿತ್ಯ ಜೀವ ಸಿಗ್ಬೇಕು, ಕರ್ತನ ಜೊತೆ ಆತನು ಸಹ ಬಾಳ್ಬೇಕು ಎಂಬ ಆಸೆ ನಮ್ಮಲ್ಲಿ ಹುಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಒಂದೊಂದೇ ಆತ್ಮಗಳು ದೇವರ ರಾಜ್ಯಕ್ಕೆ ಬರ್ಲಿಕ್ಕೆ ಆರಂಭವಾಗ್ತದೆ. ಆಮೆನ್. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳು ಬರ್ಲಿಕ್ಕೆ ಒಂದು ಕಾರಣ, ನಾವು ತಿಳ್ಕೊಳ್ತೀವಿ ನಾ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದೇನೆ ಆದ್ರೂ ಸಹ ನನ್ನ ಜೀವಿತದಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ. ಒಂದು ಕಾರಣ ನಾನು ಇನ್ನೂ ಸಹ ವಾಕ್ಯದಲ್ಲಿ ಸರಿಯಾಗಿ ನೆಲೆ ನಿಂತುಕೊಳ್ಳಿಲ್ಲ. ಎರಡನೇ ಕಾರಣ, ನಾನು ಬೇರೆಯವರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ನೋಡಿ, ಯೇಸುವಿನ ಹೊಸ ಒಡಂಬಡಿಕೆಯ ಹೊಸ ಆಜ್ಞೆ ಏನಾಗಿದೆ ಹೇಳಿ? ಹೊಸ ಆಜ್ಞೆ ಇದಾಗಿದೆ, ನೀವು ಪರರನ್ನು ಪ್ರೀತಿಸಿ, ಮತ್ತೊಬ್ಬರನ್ನು ಪ್ರೀತಿಸಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿ ಎನ್ನುವ ಹೊಸ ಒಡಂಬಡಿಕೆಯ ಶ್ರೇಷ್ಠ ಆಜ್ಞೆ ಆಗಿದೆ, ಹೊಸ ಆಜ್ಞೆ ಆಗಿದೆ. ಪರರನ್ನು ಪ್ರೀತಿಸುವುದಂದ್ರೆ ಏನು? ಅವರಿಗೆ ಊಟ ಕೊಡ್ತೀವಿ, ಹಣ ಸಹಾಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಸರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಜವಾದ ಪ್ರೀತಿ ಅದಾಗಿದೆ ಯಾವಾಗ ಅವರಿಗೆ ಯೇಸು ಕ್ರಿಸ್ತನನ್ನು ನಂಬಿಸಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಹುಟ್ಟಿಸಿ ನಿತ್ಯ ರಾಜ್ಯಕ್ಕೆ, ನಿತ್ಯ ಜೀವಿತಕ್ಕೆ ನಾವು ನಡೆಸ್ತೀವಿ ನೋಡಿ, ಅದೇ ನಿಜವಾದ ಪ್ರೀತಿ ಆಗಿದೆ. ನಿತ್ಯ ಜೀವಕ್ಕೋಸ್ಕರ ಯಾವುದೇ ಒಂದು ವ್ಯಕ್ತಿಯ ಜೀವಿತದಲ್ಲಿ ನಾವು ಎಷ್ಟು ಕಾರ್ಯ ಮಾಡ್ತೀವಿ, ಎಷ್ಟು ಸಹಾಯ ಮಾಡ್ತೀವಿ, ವಾಕ್ಯದಿಂದ, ಪ್ರಾರ್ಥನೆಯಿಂದ, ಎನ್ಕರೇಜ್ಮೆಂಟ್ ಇಂದ, ವಸ್ತುಗಳಿಂದ, ಆವಾಗ ನಿಜವಾದ ಪ್ರೀತಿ ಅವರ ಜೀವಿತದಲ್ಲಿ ತೋರ್ ಬರ್ತದೆ. ಆಮೇಲೆ ಇವಾಗ ಒಂದು ವಾಕ್ಯವನ್ನು ನಾವು ಓದುವ. ಲೂಕನ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯ 10. ಲೂಕ 19:10. ಲೂಕ್ 19:10. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಆಮೆನ್. ನೋಡಿ, ಹೇಗೆ ಕರ್ತನ ಹೃದಯದಲ್ಲಿ ಈ ಆಲೋಚನೆ, ಈ ಉದ್ದೇಶ ಉಂಟು, ಅದೇ ಆತನ ಮಕ್ಕಳ ಉದ್ದೇಶ ಆಗ್ಬೇಕು. ಏನು ಉದ್ದೇಶ? ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗ್ತಾ ಇದ್ದ ಹಾಗೆ, ಈ ಕೆಟ್ಟು ಹೋಗಿರುವುದಂತ ಹೇಳಿದ್ರೆ ಏನು? ಕೆಟ್ಟು ಹೋಗಿರುವುದನ್ನು ಹುಡುಕಿ 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 ಅವುಗಳನ್ನು ರಕ್ಷಿಸಬೇಕು ಎಂಬುವ ಉದ್ದೇಶ ಕರ್ತನ ಹೃದಯದಲ್ಲಿ ಇದೆ. ಈ ಲೋಕ ಕೆಟ್ಟು ಹೋಗಿದೆಯಾ? ಈ ಭೂಮಿ ಕೆಟ್ಟು ಹೋಗಿದ್ಯಾ? ಒಳ್ಳೆ ಒಂದು ಬದುಕು ಬಾಳ್ಬೇಕೆಂಬುವ ವ್ಯಕ್ತಿಗೆ ಆ ಬದುಕು ಸಿಕ್ಕದೆ ಆ ವ್ಯಕ್ತಿ ಕೆಟ್ಟು ಹೋಗ್ತಾ ಇರ್ತಾನೆ, ಹೌದಲ್ವಾ? ಅದನ್ನು ಅವನಿಗೆ ಕೊಡಬೇಕು, ಆತನಿಗೆ ಒಳ್ಳೆ ಬಾಳು ಸಿಗಬೇಕು, ಈ ಭೂಮಿಯಲ್ಲೂ ಸಹ ಮತ್ತು ಪರಲೋಕದಲ್ಲಿಯೂ ಎರಡು ಕಡೆ ಬಾಳು ಸಿಗಬೇಕು, ಜೀವನ ಸಿಗ್ಬೇಕೆಂಬುದೇ ಮನುಷ್ಯ ಕುಮಾರನ ಉದ್ದೇಶವಾಗಿದೆ. ಮನುಷ್ಯ ಕುಮಾರನು ಈ ಭೂಮಿಗೆ ಬರುವಂತ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ನೋಡಿ, ಇವತ್ತು ನಾವು ಸಂತೋಷವಾಗಿದ್ದೇವೆ ಅಲ್ವಾ? ಸಂತೋಷವಾಗಿದ್ದೇವೆ, ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷ ಇದೆ. ಕೊರತೆಗಳು ಇದ್ದರೂ ಸಹ ಈ ಹೊತ್ತಿನಲ್ಲಿ ಆರೋಗ್ಯ ಚೆನ್ನಾಗಿದೆ, ಈ ರಾತ್ರಿಗೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಊಟ ಇದೆ, ಇವತ್ತು ನಿದ್ದೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಸ್ಥಳ ನಮಗೆ ಇದೆ, ಇವತ್ತಿಗೆ ತೊಡ್ಲಿಕ್ಕೆ ಬೇಕಾಗಿರುವಂತ ಬಟ್ಟೆಗಳು ನಮಗಿದೆ. ಆದರೆ ಇದು 4 ಅಂಶಗಳು ಇಲ್ಲದಂತ ಕೆಲವು ವ್ಯಕ್ತಿಗಳು ಮನೆ ಇಲ್ಲದೆ, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಆರೋಗ್ಯ ಇಲ್ಲದೆ ಎಷ್ಟೋ ಜನರು ಅಲ್ಲಿ ಇಲ್ಲಿ ಅನಾಥಾಶ್ರಮದಲ್ಲಿ, ರೋಡಲ್ಲಿ ಬಿದ್ದು ಸಾವಿನ ಅಂಚಿನಲ್ಲಿ ಇದ್ದಾರೆ. ಹಾಗಾದ್ರೆ ನಮಗಿರುವಂಥದ್ದು ಖಂಡಿತವಾಗಿ ಇದು ಆಶೀರ್ವಾದವೇ ಸರಿ ಅಲ್ವಾ? ಸೊ ಹಾಗಿರುವಾಗ ಇದು
ಅನೇಕ ಆಶೀರ್ವಾದಗಳು ಇಲ್ಲದಂತ ವ್ಯಕ್ತಿಗಳು, ಶಾಪದಲ್ಲಿ ಜೀವಿಸ್ತಿರುವಂತ ವ್ಯಕ್ತಿಗಳನ್ನು ಹುಡುಕಿಕೊಂಡು ಅವರನ್ನು ರಕ್ಷಿಸಲೆಂದು ಯೇಸು ಸ್ವಾಮಿ ಈ ಧರೆಗೆ ಇಳಿದು ಬಂದದ್ದು ಎನ್ನುವ ಸತ್ಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಉದಾಹರಣೆ ಹೇಳ್ತಾರೆ, ಹೌದಾ, 100 ಕುರಿಗಳು ಇದ್ದು ಅದರಲ್ಲಿ ಒಂದು ಕುರಿ ಕಳೆದು ಹೋದಾಗ ಹೇಗೆ ಆ ಒಂದು ಕುರಿಗೋಸ್ಕರ ತನ್ನ ಹೃದಯ ಆಸೆ ಪಟ್ಟು ಆ ಕುರಿಯನ್ನು ಹುಡುಕಿಕೊಂಡು ಬಂದು ರಕ್ಷಿಸ್ಬೇಕೆಂಬ ಆಸೆ ಅವರ ಹೃದಯದಲ್ಲಿ ಹುಟ್ಟಿ ಆ ಕುರಿಯನ್ನು ರಕ್ಷಿಸ್ತಾರೆ. ಹೌದಾ? ಇದೇ ರೀತಿ ಯೇಸು ಅಲ್ಲಿ ಹೇಳ್ತಾರೆ, 99 ನೀತಿಯುಳ್ಳ ಕುರಿಗಳಿಗಿಂತ, ವ್ಯಕ್ತಿಗಳಿಗಿಂತ ಒಂದು ಪಾಪಿಯ ಮಾನಸಾಂತರ ಹೊಂದುವಾಗ, ಮನಸ್ಸನ್ನು ಬದಲಾಯಿಸಿಕೊಂಡು ನಾನು ರಕ್ಷಣೆ ಹೊಂದಬೇಕೆಂಬ ಮನಸ್ಸನ್ನು ಇಟ್ಕೊಳ್ಳುವ ಕುರಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಬನ್ನಿ ಆ ವಾಕ್ಯ ಸ್ವಲ್ಪ ನಾವು ಓದುವವರಾಗೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರುವ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 7, 4, 5, 6, 7. ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 90 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಪ್ರೈಸ್ ದಿ ಲಾರ್ಡ್. ನೋಡಿ, ಕಳೆದು ಹೋದ ಕುರಿ ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಬರ್ತಾನೆ ಅಲ್ವಾ? ಕಳೆದು ಹೋಗಿರುವಂತ ಯಾವುದೇ ಸಂಗತಿ ನಮ್ಮ ಜೀವಿತದಲ್ಲಿ ಸಿಗುವಾಗ ನಾವು ಸಹ ಸಂತೋಷ ಪಡ್ತೀವಿ. ಹಾಗಾದ್ರೆ ಒಂದು ವ್ಯಕ್ತಿಯ ಜೀವಿತ ಈ ಲೋಕದಲ್ಲಿ ಕಳೆದು ಹೋದಾಗ, ಯಾವುದೇ ಆಸೆ ಇಲ್ಲದೆ ಒಂದು ವ್ಯಕ್ತಿ ಈ ಭೂಮಿಯಲ್ಲಿ ಬದುಕ್ತಾ ಇರುವಾಗ, ಆ ವ್ಯಕ್ತಿಯ ವಿಷಯವಾಗಿ ಕರ್ತನು ಸಹ ಎಷ್ಟು ವ್ಯಥೆ ಪಡ್ತಾನೆ ಎನ್ನುವುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವತ್ತು ಲೋಕದಲ್ಲಿ ಅದೆಷ್ಟೋ ನೀತಿವಂತರು ಇರಬಹುದು, ಒಳ್ಳೆಯ ವ್ಯಕ್ತಿಗಳಿರ್ಬಹುದು, ಕರ್ತನನ್ನು ಹಿಂಬಾಲಿಸ್ತಾ ಆರಾಧಿಸ್ತಾ ಇರಬಹುದು. ಆದ್ರೆ ಕರ್ತನ ಸಂತೋಷ ಎಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. ಇವತ್ತು ಕರ್ತನು ಅತಿ ಹೆಚ್ಚಾಗಿ ಸಂತೋಷ ಪಡುವಂತ ಸನ್ನಿವೇಶ ಯಾವುದು? ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಕರ್ತನು ಅತಿ ಹೆಚ್ಚಾಗಿ ಸಂತೋಷ ಪಡುವಂತ ಸಂಗತಿ 99 ನೀತಿಯುಳ್ಳ ವ್ಯಕ್ತಿಗಳಿಗಿಂತ, ನೋಡಿ 7ನೇ ವಾಕ್ಯ ಹೇಳ್ತಾರೆ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಇವತ್ತು ಪರಲೋಕ ಸಂತೋಷಗೊಳ್ಳುವಂತ ಒಂದು ಮುಖ್ಯವಾದ ಸಂಗತಿ ಯಾವುದಂತ ಹೇಳಿದ್ರೆ, ಒಬ್ಬ ಪಾಪಿಯು ತಿರುಗಿಕೊಳ್ಳುವುದು, ದೇವರ ಕಡೆಗೆ ತಿರುಗಿಕೊಳ್ಳುವುದು, ಪಾಪ ಕ್ಷಮೆಯನ್ನು ಪಡೆದುಕೊಳ್ಳುವುದೇ ದೇವರ ಪರಲೋಕ ರಾಜ್ಯವನ್ನು ಸಂತೋಷ ಪಡುವಂತ ಸಂಗತಿಯಾಗಿದೆ. ಆಮೇನ್. ಒಬ್ಬ ವ್ಯಕ್ತಿ ಎಷ್ಟು ಪಾಪ ಮಾಡಿದ್ದಾನೆ, ಎಷ್ಟು ದೊಡ್ಡ ಪಾಪಿಯಾಗಿದ್ದಾನೆ, ಅದರಿಂದ ಎಷ್ಟು ನಷ್ಟವನ್ನು ಅನುಭವಿಸಿದ್ದಾನೆ ಅಥವಾ ಇತರರಿಗೆ ಎಷ್ಟು ನಷ್ಟ ಕೊಟ್ಟಿದ್ದಾನೆ ಎನ್ನುವುದು ಮುಖ್ಯವಲ್ಲ. ಇಲ್ಲಿ ಪರಲೋಕ ಆಸೆ ಪಡುವುದು, ಆ ವ್ಯಕ್ತಿ ಪರಲೋಕದ ಕಡೆಗೆ ತಿರುಗಿಕೊಳ್ತಾನ, ಆವಾಗ ಪರಲೋಕವೇ ಸಂತೋಷಗೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್. ಪರಲೋಕವೇ ಸಂತೋಷಗೊಳ್ಳುತ್ತದೆ. ಆಮೇನ್. ಹಾಗಾದ್ರೆ ನಾವು ಈ ಸಂಗತಿಯನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಇಡೀ ಪರಲೋಕ ಸಂತೋಷ ಪಡಬೇಕಾದ್ರೆ ನಾವು ಏನು ಮಾಡಬೇಕು? ಇಡೀ ಪರಲೋಕವನ್ನು ಸಂತೋಷ ಪಡಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಒಂದು, ನಮ್ಮ ಜೀವಿತದಲ್ಲಿ ಕರ್ತನಿಗೆ ಇಷ್ಟವಾಗದ ಯಾವುದೇ ಸಂಗತಿಗಳು ಕಂಡು ಬಂದರು ಏನ್ ಮಾಡ್ಬೇಕು? ನಾವು ಆ ಸಂಗತಿಗಳಿಂದ ದೂರವಾಗಿ ನನ್ನ ಕರ್ತನನ್ನು ನಾನು ಸಂತೋಷ ಪಡಿಸ್ಬೇಕು ಎಂಬ ಒಂದು ಆತುರ ಆಸೆ ನನ್ನ ಹೃದಯದಲ್ಲಿ ಹುಟ್ಟಿ, ಆಸೆಯನ್ನು ನಾನು ಪೂರೈಸುವಾಗ ಇಡೀ ಪರಲೋಕವೇ ಸಂತೋಷಗೊಳ್ಳುತ್ತದೆ.
ದಯವಿಟ್ಟು ಮ್ಯೂಟ್ ಮಾಡಿ. ಜಾಗ್ರತೆಯಾಗಿ ಪುನಃ ಹೇಳ್ತಾ ಇದ್ದೀನಿ, ಮ್ಯೂಟ್ ಬಟನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದು ಕೈ ತಾಗಿನೋ ಅಥವಾ ಏನಾದರೂ ಆಗಿ ಅದು ಕ್ಲಿಕ್ ಆಗ್ಬೋದು. ಓಕೆ, ಅದು ಏನಾಗುತ್ತೆ ಅಂದರೆ ನನಗೂ ಸಹ ಡಿಸ್ಟರ್ಬ್ ಆಗಿಬಿಡುತ್ತೆ, ಮತ್ತು ಫ್ಲೋ ಅಲ್ಲಿ ನಿಂತು ಹೋಗ್ಬಿಡುತ್ತೆ. ಓಕೆನಾ, ದಯವಿಟ್ಟು. ಓಕೆ, ಸೊ ಎಲ್ಲಿದೆ? ಹಾ, ನಮ್ಮ ಹೃದಯದಲ್ಲಿ ಸಹ ಆತುರ ಇರಬೇಕು. ಏನು? ದಿನಾಲು ಕರ್ತನ ರಾಜ್ಯವನ್ನು ಸಂತೋಷಪಡಿಸುವಂತ ಒಂದು ಏರಿಯಾ ಇದೆ, ಅದು ನಾನು ನನ್ನ ಮನಸ್ಸನ್ನು ತಿರುಗಿಸಿಕೊಳ್ಳುವುದು. ನೋಡಿ, ಇವತ್ತು ನಾವು ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಸುಳ್ಳುಗಾರರಾಗ್ತೀವಿ. ಆತನ ಕೃಪೆ ಅತಿ ಹೆಚ್ಚಾಗಿದಕ್ಕೋಸ್ಕರ ನಮ್ಮನ್ನು ಆತನು ಇಮ್ಮಿಡಿಯೇಟ್ ಆಗಿ ಶಿಕ್ಷಿಸ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ಬಲಹೀನತೆಗಳಿಂದ ನಾವು ಬೀಳ್ತಾ ಇದ್ದೇವೆ. ಅದಕ್ಕೆ ಕಾರಣವೇನು? ನಾವು ಕರ್ತನ ಜೊತೆ ಇಟ್ಟುಕೊಂಡಂತ ಸಂಬಂಧ, ನಾವು ಕರ್ತನ ವಾಕ್ಯದಲ್ಲಿ ಇಟ್ಟಂತ ಒಂದು ಬೆಲೆ, ಅದರ ಬಲಹೀನತೆಯಾಗಿ, ಅದರ ಕೊರತೆಯಿಂದಾಗಿ ನಾವು ಇವತ್ತು ಬೀಳಲಿಕ್ಕೆ ಕಾರಣವಾಗಿದೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಎಷ್ಟು ನಾವು ಬಲಗೊಳ್ತೀವಿ, ಅಷ್ಟು ಗಟ್ಟಿಯಾಗಿ ಬಲವುಳ್ಳವರಾಗಿ ನಾವು ಬೆಳೆದು ಕರ್ತನ ಚಿತ್ತವನ್ನು ಪೂರ್ಣಗೊಳಿಸ್ತೇವೆ. ಆಮೆನ್. ಇವತ್ತೊಂದು ನಿರ್ಧಾರ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಎಲ್ಲಾದರೂ ಜೂಡ್ ಬ್ರದರ್ ಪ್ಲೀಸ್ ಚೆಕ್ ಮಾಡಿ, ಅಲ್ಲಿ ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಸೊ ದೇವರ ದೃಷ್ಟಿಯಲ್ಲಿ ಯಾವ ವಿಷಯ, ಯಾವ ಸಂಗತಿ ಅದು ಚಿತ್ತವಿಲ್ಲದಂತೆಯೂ ಆತನಿಗೆ ಹಿಡಿಸದಂತೆ ಇರುವುದಾದ್ರೆ ಆ ಏರಿಯಾದಲ್ಲಿ ನಾವು ಇವತ್ತು ಕಾಳಜಿ ವಹಿಸೋಣ. ಆ ಏರಿಯಾದಲ್ಲಿ ಕಾಳಜಿ ವಹಿಸುವುದಾದರೆ, ಆ ಏರಿಯಾವನ್ನು ನಾವು ಇವತ್ತು ಸರಿಪಡಿಸಿಕೊಳ್ಳುವುದಾದರೆ ಖಂಡಿತವಾಗಿ ಮುಂದಿನ ಕಾಲದಲ್ಲಿ ನಾವು ದೊಡ್ಡ ಅದ್ಭುತವಾದ ಜೀವಿತದಲ್ಲಿ ಪ್ರವೇಶಗೊಳ್ಳುತ್ತೇವೆ. ಯಾಕೆಂದರೆ ಕರ್ತನ ಸಂತೋಷವೇ ಇದಾಗಿದೆ. ಒಬ್ಬ ಪಾಪಿಯು ಮನಸ್ಸನ್ನು ತಿರುಗಿಸಿಕೊಳ್ಳುವಾಗ ಇಡೀ ಪರಲೋಕವೇ ಸಂತೋಷಗೊಳ್ಳುತ್ತದೆ. ನೋಡಿ, ದುಂದುಗಾರನ ಕಥೆ ನಮಗೆ ಗೊತ್ತಿದೆ ಅಲ್ವಾ? ಇದೇ ಅಧ್ಯಾಯದಲ್ಲಿ ನೋಡ್ಬೋದು ಮುಂದೆ. ಹೌದಾ? ಆತನು ಎಲ್ಲಾ ಕಡೆ ತಂದೆ ಮನೆಯನ್ನೇ ಬಿಟ್ಟು ಹೋಗ್ತಾನೆ, ತಂದೆಯ ಮಗನೇ ಆಗಿರ್ತಾನೆ. ಹೌದಾ? ಇದು ಒಂದು ನೀತಿವಂತನ ಬಗ್ಗೆ, ಒಬ್ಬ ವಿಶ್ವಾಸಿಯ ಬಗ್ಗೆ ಆಗಿದೆ ಈ ವಿಷಯ. ಆ ದುಂದುಗಾರನು ತಂದೆಯ ಮಗನಾಗಿದ್ದನು, ಮನೆಯ ಸಂತಾನವಾಗಿದ್ದನು. ಹೌದಾ? ಮನೆಯ ಸೊತ್ತಾಗಿದ್ದನು. ಆತನು ತಂದೆಯ ಹತ್ರ ಜಗಳ ಮಾಡಿ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ಹಾಳು ಮಾಡಿ ವಾಪಸ್ಸು ಬರುವಾಗ ಅಲ್ಲಿ ತಂದೆ ತೋರಿಸುವಂತ ಪ್ರೀತಿ, ಸಂತೋಷವನ್ನು ನೋಡಿ. 32ನೇ ವಾಕ್ಯ ಓದುವ ಇದೇ ಅಧ್ಯಾಯದಲ್ಲಿ. ಲೂಕ 15:32 ಓದುವ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ಮುಖ್ಯವಾದದ್ದೇ. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಮೆನ್. ಆಮೆನ್. ನೋಡಿ, ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಏಕೆಂದರೆ ಈ ನಿಮ್ಮ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಈಗ ಸಿಕ್ಕಿದ್ದಾನೆ. ಈ ಸಂತೋಷ ನ್ಯಾಯವಾದಂತ ಸಂತೋಷ, ಈ ಉಲ್ಲಾಸ ನ್ಯಾಯವಾದಂತ ಉಲ್ಲಾಸ. ಇವತ್ತು ಸಹ ಪರಲೋಕ ನಮ್ಮ ಜೀವಿತದಲ್ಲಿ ನಾವು ಬದಲಾಗ್ತಾ ಇರುವುದನ್ನು ಕಂಡು ತುಂಬಾ ಸಂತೋಷ ಪಡ್ತದೆ. ಪರಲೋಕವನ್ನು ಸಂತೋಷ ಪಡಿಸುವಂತ ಒಂದೇ ಒಂದು ಮಾರ್ಗ, ನಾವು ದಿನಾಲು ನಮ್ಮ ಮನಸ್ಸನ್ನು ತಿರುಗಿಸ್ತಾ ಪರಲೋಕದ ಕಡೆಗೆ ಗಮನ ಹರಿಸಬೇಕು. ಇದು ಪರಲೋಕವನ್ನು ಸಂತೋಷ ಪಡಿಸ್ಲಿಕ್ಕಿರುವಂತ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಮಾರ್ಗವಾಗಿದೆ. ಇವತ್ತು ನಮ್ಮಲ್ಲಿ ಬಲಹೀನತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಪರಲೋಕ ಒಪ್ಪಿಕೊಳ್ಳಲ್ಲ. ಮನುಷ್ಯನಾಗಿರುವಂತ ಶರೀರದಲ್ಲಿರುವಂತ ನಮ್ಮ ಈ ದೇಹ ಒಂದಲ್ಲ ಒಂದು ರೀತಿಯಲ್ಲಿ ಬಲಹೀನ. ಮನಸ್ಸು, ನಮ್ಮ ಕ್ರಿಯೆಗಳು, ಆಲೋಚನೆಗಳು, ಆಕ್ಟಿವಿಟೀಸ್ಗಳು ಎಲ್ಲದರಲ್ಲಿ ಒಂದಲ್ಲ ಒಂದು ಬಲಹೀನತೆಗಳಿದ್ದಾವೆ. ವಾಕ್ಯವನ್ನು ಓದದೇ ಇರುವುದು ಸಹ ಬಲಹೀನತೆ, ಪ್ರಾರ್ಥನೆ ಮಾಡದೇ ಇರುವುದು ಸಹ ಬಲಹೀನತೆ. ಇವಾಗ ಹಾಗೆ ಮಾಡಿದಾಗ ಪರಲೋಕ ಸಂತೋಷಗೊಳ್ಳಲ್ಲ. ನಾವು ಎಷ್ಟು ಅದನ್ನು ಮಾಡ್ತಾ ಹೋಗ್ತೀವಿ, ಅದು ನಮ್ಮ ಕಾರ್ಯ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ.
ಹೌದಾ? ರಕ್ಷಣೆ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಪಾಪ ಕ್ಷಮೆ ಉಚಿತವಾಗಿ ಕೊಟ್ಟಿದ್ದಾರೆ, ನಿತ್ಯ ಜೀವಿತ ಉಚಿತವಾಗಿ ಕೊಟ್ಟಿದ್ದಾರೆ, ರೋಗ ಸೌಖ್ಯವನ್ನು ಉಚಿತವಾಗಿ ಕೊಟ್ಟಿದ್ದಾರೆ, ಲೋಕದಲ್ಲಿ ಬೇಕಾದಂತ ಆಶೀರ್ವಾದಗಳನ್ನು ಸಹ ಉಚಿತವಾಗಿ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಅನುಭವಿಸ್ಲಿಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಬ್ಲಾಕ್, ಅದಕ್ಕೆ ತಡಸೆಗಳು, ಅಂದ್ರೆ ಅದಕ್ಕೆ ತಡೆಗಳು ಯಾವುದಂತ ಹೇಳಿದ್ರೆ, ವಾಕ್ಯದಲ್ಲಿ ಹೇಳಿದ್ದಾರೆ, ನಾವು ಮಾಡುವಂತ ತಪ್ಪುಗಳೇ ಅದು ಅಡ್ಡಗೋಡೆಯಾಗಿ ನಿಲ್ಲುತ್ತದೆ ಅಂತ. ನೋಡಿ, ನಾನು ಪಾಪದ ಬಗ್ಗೆ ಮಾತನಾಡದೆ ಅನೇಕ ವಾರಗಳಾಯಿತು. ನಮ್ಮನ್ನೇ ತಿದ್ದಿಸಿಕೊಳ್ಳುವ ಬಗ್ಗೆ, ನಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳುವ ಬಗ್ಗೆ ಮಾತನಾಡದೆ ಅನೇಕ ವಾರಗಳಾಯಿತು. ಇವತ್ತು ಗೊತ್ತಿಲ್ಲ, ದೇವರ ಆತ್ಮನ ಪ್ರೇರಣೆ, ಈ ವಾಕ್ಯ, ಈ ಸಬ್ಜೆಕ್ಟ್ ಅನ್ನು ತೆಗೆದಾಗ ಬೇರೆ ರೀತಿಯಲ್ಲಿತ್ತು. ಎನ್ಕರೇಜ್ ಮಾಡ್ಬೇಕೆಂಬುವ ಉದ್ದೇಶನೇ ಇತ್ತು, ಆದ್ರೆ ದೇವರ ಆತ್ಮನು ಆ ಸತ್ಯದ ಹತ್ತಿರನ ಕೊಂಡೋಗ್ತಾ ಇದ್ದಾರೆ. ನೋಡಿ, ಕೆಲವೊಮ್ಮೆ ಸತ್ಯ ನಮಗೆ ಇಷ್ಟ ಆಗಲ್ಲ, ಹೌದಾ? ಕಹಿ ಮದ್ದು ಇಷ್ಟ ಆಗಲ್ಲ ಕುಡಿಲಿಕ್ಕೆ, ಆದ್ರೆ ಆ ಕಹಿ ಮದ್ದೇ ನಮಗೆ ಅನೇಕ ರೋಗಗಳನ್ನು ವಾಸಿ ಮಾಡಿಕೊಡುತ್ತದೆ, ಹೌದಾ? ಸತ್ಯ ಅನೇಕ ಸಮಯದಲ್ಲಿ ಕಹಿಯಾಗಿನೇ ಇರುತ್ತೆ, ಕೇಳಲಿಕ್ಕೆ, ಕುಡಿಲಿಕ್ಕೆ, ನೋಡ್ಲಿಕ್ಕೆ ಕಠಿಣವಾಗಿರುತ್ತೆ. ಆದ್ರೆ ಅದರಲ್ಲಿಯೇ ನಿಜವಾಗಿ ಜೀವನ ಇರುತ್ತೆ, ಸೌಖ್ಯ ಇರುತ್ತೆ, ಸಮಾಧಾನ ಇರುತ್ತೆ, ಬಿಡುಗಡೆ ಇರುತ್ತೆ, ಆಶೀರ್ವಾದ ಇರುತ್ತೆ. ಆಮೇನ್. ಈ ಲೋಕದಲ್ಲಿ ಎಲ್ಲದೂ ಏನ್ ಮಾಡ್ತಾರೆ, ಮೇಕಪ್ ಮಾಡ್ತಾರೆ. ಒರಿಜಿನಲ್ ಅನ್ನ ಹಾಗೆ ಇಟ್ರೆ ಯಾವುದು ಅದಕ್ಕೆ ವ್ಯಾಲ್ಯೂ ಸಿಗಲ್ಲ ಈ ಲೋಕದಲ್ಲಿ. ತರಕಾರಿಗಳಾಗ್ಲಿ, ಫಲಗಳಾಗ್ಲಿ, ಅದ ವಸ್ತುಗಳಾಗ್ಲಿ, ಧಾನ್ಯಗಳಾಗ್ಲಿ, ಎಲ್ಲವನ್ನು ಪಾಲಿಶ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿ ಅದಕ್ಕೆ ಕಲರ್ ಕೊಟ್ಟು ಇಡುವಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ. ಆ್ಯಪಲಿಗೆ ಒಳ್ಳೆ ವ್ಯಾಕ್ಸ್ ಹಾಕ್ಬಿಟ್ಟು ಅದಕ್ಕೆ ಪಾಲಿಶ್ ಕೊಟ್ಟು ಒಂದು ಸ್ಟಿಕ್ಕರ್ ಅನ್ನು ಹಚ್ಚಿದ್ರೆ, ಓ ಇದು ಒಳ್ಳೆ ಕ್ವಾಲಿಟಿ ಆ್ಯಪಲ್ ಅಂತ ತಿಳ್ಕೊಂಡು ಎಲ್ಲರೂ ಖರೀದಿಸ್ಕೊಡ್ತಾರೆ. ಅದಕ್ಕೆ ಮೇಲಾಗಿ ಅದನ್ನ ಜಾಸ್ತಿ ಬೆಲೆ ಕೊಟ್ಟು ಖರೀದಿಸ್ಕೊಳ್ತಾರೆ. ಆದ್ರೆ ಅದನ್ನು ತಿಂದವರು ಹೊಟ್ಟೆ ಒಳಗೆ ಆ ವ್ಯಾಕ್ಸ್ ಹೋಗಿ ಕಾಯಿಲೆಗಳು ಶುರು ಆಗುತ್ತೆ. ಹಣ ಜಾಸ್ತಿ ಕೊಟ್ಟು ಕಾಯಿಲೆಯನ್ನು ಹುಟ್ಟಿಸಿ ಹಾಕೊಳ್ತಾರೆ, ಹೌದಾ? ಸೊ ದೇವರ ಕಡೆಯಿಂದ ಹೇಳುವ ಮಾತು ಅನೇಕ ಸಲ ಸ್ವಲ್ಪ ನೋವು ಸಹ ಕೊಡಬಹುದು, ಸ್ವಲ್ಪ ಡಿಸ್ಕರೇಜ್ ಮಾಡ್ಬೋದು, ಆದ್ರೆ ಅದು ನಮ್ಮನ್ನು ಬುಡದಿಂದ ಶುದ್ಧ ಮಾಡಿ ನಮಗೆ ಬಲ ಕೊಟ್ಟು, ಆರೋಗ್ಯದಲ್ಲಿ ಸೌಖ್ಯ ಕೊಟ್ಟು, ಮನಸ್ಸಿಗೆ ಸೌಖ್ಯ ಕೊಟ್ಟು, ನಮ್ಮ ಆತ್ಮಕ್ಕೆ ಸೌಖ್ಯ ಕೊಟ್ಟು, ನಮ್ಮ ಭವಿಷ್ಯಕ್ಕೆ ಸೌಖ್ಯ ಕೊಟ್ಟು, ನಮ್ಮ ಸಂಪತ್ತಿಗೆ ಸೌಖ್ಯ ಕೊಟ್ಟು, ನಮಗೆ ಆಶೀರ್ವಾದದಲ್ಲಿ ನಡೆಸುವಂತ ಸತ್ಯವಾಕ್ಯವಾಗಿದೆ. ವಾಕ್ಯ ಹೇಳ್ತದೆ, ಯೋಹಾನ 8:36, ಪಾಪ ಮಾಡಿದವನು ಪಾಪಕ್ಕೆ ಗುಲಾಮನು. ಆದ್ರೆ ನಿಜವಾದ ಸ್ವಾತಂತ್ರ್ಯ ಮನುಷ್ಯ ಕುಮಾರನ ಕಡೆಗೆ ಮನ ತಿರುಗಿಸಿ ಪಾಪವನ್ನು ಒಪ್ಪಿಕೊಳ್ಳುವಾಗ ಆತನು ಆ ವ್ಯಕ್ತಿಯನ್ನು ಸ್ವತಂತ್ರಗೊಳಿಸುವನು. ಆ ಸ್ವಾತಂತ್ರ್ಯದಲ್ಲಿ ಬದುಕುವಾಗ ನಿತ್ಯ ಶಾಂತಿ, ನಿತ್ಯ ನೆಮ್ಮದಿ, ನಿತ್ಯ ಆರೋಗ್ಯ, ನಿತ್ಯ ಆಶೀರ್ವಾದ, ನಿತ್ಯ ಸಂಪತ್ತು ಎಲ್ಲವೂ ಅಲ್ಲಿರ್ತದೆ. ಸೊ ಯೇಸು ಕ್ರಿಸ್ತನು ಬಂದದ್ದು ಈ ಲೋಕವನ್ನು ರಕ್ಷಿಸ್ಲಿಕ್ಕೆ, ಹಾಳು ಮಾಡುವುದಕ್ಕಲ್ಲ, ರೋಗ ಕೊಡ್ಲಿಕ್ಕೆ ಅಲ್ಲ, ನರಕಕ್ಕೆ ಕಳಿಸ್ಲಿಕ್ಕೆ ಅಲ್ಲ, ಅಸಮಾಧಾನ ಪಡಿಸ್ಲಿಕ್ಕೆ ಅಲ್ಲ, ಕುಟುಂಬವನ್ನು ಹೊಡಿಲಿಕ್ಕೆ ಅಲ್ಲ, ಕುಟುಂಬವನ್ನು ಜೋಡಿಸ್ಲಿಕ್ಕೆ ಬಂದದ್ದು. ಈ ರಕ್ಷಣೆಯಲ್ಲಿ ಸಂಪೂರ್ಣತೆ ಇದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ. ಮನುಷ್ಯನ ಬದುಕಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಏನೆಲ್ಲ ಅವಶ್ಯಕತೆಗಳಿದ್ದಾವೆ ಇವನ್ನೆಲ್ಲ ಕೂಡಿಸಿ ಒಟ್ಟಾಗಿ ಒಂದು ಪ್ಯಾಕೇಜ್ ಆಗಿ ದೇವರು ನಮಗೆ ಕೊಟ್ಟದ್ದು. ಇದನ್ನು ಹಾಳು ಮಾಡಿಕೊಂಡಿದ್ದು ಮನುಷ್ಯನು ತನ್ನ ಸ್ವ ಇಚ್ಛೆಯಿಂದ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಒಳ್ಳೆಯದು ಮತ್ತು ಕೆಟ್ಟದ್ದು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಅದನ್ನು ಆರಿಸಿಕೊಳ್ಳುವ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇದೇ ಸತ್ಯವಾದ ವಾಕ್ಯ. ಇದಕ್ಕಿಂತ ಮೇಲಾದ ವಾಕ್ಯ ಇಲ್ಲವೇ ಇಲ್ಲ. ನೋಡಿ, ಕೃಪೆ ಬೇಕಾದಷ್ಟಿದೆ. ಆತನ ಸಹಾಯ ಯಾವಾಗ್ಲೂ ನಿತ್ಯವಾಗಿ ನಮಗೆ ಸಿಗತ್ತೆ. ನಿರಂತರವಾಗಿ ಕ್ಷಮಿಸ್ತಾರೆ. ನಿತ್ಯ ಜೀವ ನಮಗೋಸ್ಕರ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಏನು ಸಂದೇಹವಿಲ್ಲ. ಎಷ್ಟೇ ಕಷ್ಟದಲ್ಲಿ ನಾವಿದ್ರೂ ಆತನು ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಇದೇ ಕ್ಷಣದಲ್ಲಿ ಶಕ್ತನಾಗಿದ್ದಾನೆ. ಇದೇ ರಾತ್ರಿ ಬೆಳಿಗ್ಗೆ ಒಳಗೆ ಹೊಸ ನ್ಯೂಸ್ಗಳು ಬರ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಆದ್ರೆ ಆತನಿಗೆ ಬೇಕಾಗಿರುವುದು ನಾವು ಆತನ ಕಡೆಗೆ ತಿರುಗಿಕೊಳ್ಬೇಕು ಅಂತ. ನೋಡಿ, ದುಂದುಗಾರನ ಮಗನು ತನಗೆ ಸಿಕ್ಕಂತೆ ಎಲ್ಲ ಆಶೀರ್ವಾದವನ್ನು ಕಳೆದು ನರಕ ಯಾತನೆಯನ್ನು ಅನುಭವಿಸ್ತಿದ್ದನು. ಹಂದಿಗೆ ಹಾಕಿದ ಆಹಾರವನ್ನು ತಿಂತಾ ಇದ್ದನು.
ಅಷ್ಟು ಕೆಟ್ಟ ಸ್ಥಿತಿಗೆ ಹೋಗ್ಬಿಡ್ತು ಅವನ ಜೀವನ. ಅನೇಕ ದಿನಗಳು ಕಷ್ಟಪಟ್ಟರು, ಹಸಿವಲ್ಲಿ, ರೋಗದಲ್ಲಿ, ಗಲೀಜಲ್ಲಿ. ಅವನಿಗೆ ವಾಸ ಮಾಡ್ಲಿಕ್ಕೆ ಸ್ಥಳ ಇಲ್ಲ, ಬಟ್ಟೆ ಇಲ್ಲ, ಊಟ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ, ಸ್ವಸ್ಥ ಜೀವಿತ ಇಲ್ಲ, ಒಳ್ಳೆ ನಿದ್ದೆ ಇಲ್ಲ, ಎಲ್ಲ ಕಳೆದುಕೊಂಡು ಬಿಟ್ಟಿದೆ. ಆವಾಗ ಅವನಲ್ಲಿ ಆಸೆ ಹುಟ್ಟು, ನನ್ನ ತಂದೆ ಮನೆಯಲ್ಲಿ ಎಲ್ಲವೂ ಇತ್ತು, ನಾನು ಇದೇ ಗಳಿಗೆಯಲ್ಲಿ ನಾನು ತಂದೆ ಮನೆಗೆ ಹೋಗ್ತೇನೆ, ನಾನು ಪಾಪಿ, ನಿನ್ನ ಆಳಾಗಿ ನನ್ನನ್ನು ಮಾಡಿಕೋ ಅಂತ ನಾನು ಕೇಳ್ಕೊಳ್ತೀನಿ, ಅದಕ್ಕೆ ಯೋಗ್ಯನಲ್ಲ ನಿನ್ನ ಮಗನಾಗ್ಲಿಕ್ಕೆ, ಅಟ್ಲೀಸ್ಟ್ ನನಗೆ ಆಳಾಗಿದ್ರು ಸಹ ಅಲ್ಲಿ ಸಂತೋಷವಾಗಿ ಬದುಕಬಹುದು ಅಂತ ಅಂದುಕೊಂಡು ಮನಸ್ಸನ್ನು ತಿರುಗಿಸಿ ಕರ್ತನ ಕಡೆಗೆ ಹೋದಾಗ, ಅಂದ್ರೆ ಆತನ ತಂದೆಯ ಕಡೆಗೆ ಹೋದಾಗ, ಆತನಿಗೆ ಒಂದೇ ಗಳಿಗೆಯಲ್ಲಿ ಇಡೀ ಜೀವಿತವು ಬದಲಾಗ್ಬಿಡ್ತದೆ. ಅಲ್ಲಿ ಮೊದಲನೇದಾಗಿ ಆತನನ್ನು ಸ್ವೀಕರಿಸ್ತಾರೆ, ಆತನನ್ನು ಸ್ನಾನ ಮಾಡಿಸಿ, ಬಟ್ಟೆ ಹೊದಿಸಿ, ಆತನಿಗೆ ಸಂಪೂರ್ಣ ಪ್ರೀತಿಯನ್ನು ಕೊಟ್ಟು ಆಡಂಬರ, ಉತ್ಸಾಹ, ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಆತನ ತಂದೆ. ಆತನು ಪಾಪಿ ಅಂತ ಆತನನ್ನು ಹೀಯಾಳಿಸುವುದಿಲ್ಲ, ಆತನನ್ನು ತೀರ್ಪು ಮಾಡುವುದಿಲ್ಲ, ಬದಲಾಗಿ ಆತನು ಮನಸ್ಸನ್ನು ತಿರುಗಿಸಿದಕ್ಕೋಸ್ಕರ ತಂದೆ ಆತನನ್ನು ಪ್ರೀತಿಸ್ತಾರೆ. ಇವತ್ತು ಅದೇ ರೀತಿ ನಮ್ಮ ಪರಲೋಕದ ತಂದೆ ಆಗಿದ್ದಾರೆ. ಇವತ್ತು ಸಹ ನಮ್ಮನ್ನು ಆತನು ತೀರ್ಪು ಮಾಡ್ತಾ ಇಲ್ಲ, ನಮ್ಮನ್ನು ಖಂಡಿಸ್ತಾ ಇಲ್ಲ. ಮಗನೇ, ಮಗಳೇ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ಇವತ್ತೇ ನಿಮ್ಮ ಮನೆಗೆ ಸಂತೋಷ, ಆನಂದ, ನೆಮ್ಮದಿ, ಆಶೀರ್ವಾದಗಳು ಉಂಟಾಗುವುದು. ಜಕ್ಕಾಯನು ಯೇಸುವನ್ನು ನೋಡಬೇಕೆಂದು ಆಸೆ ಪಟ್ಟನು. ಹಣಕಾಸಿನಲ್ಲಿ ಅನೇಕ ತಪ್ಪುಗಳನ್ನು ಆತನು ಮಾಡಿದ್ದನು, ಅನ್ಯಾಯವಾಗಿ ಅನೇಕ ಹಣಕಾಸುಗಳನ್ನು ಮಾಡಿದ್ದನು. ಯೇಸುವನ್ನು ನೋಡಬೇಕು, ಆತನ ಹತ್ರ ಹೋಗ್ಬೇಕು, ಆತನನ್ನು ಮಾತಾಡಿಸ್ಬೇಕು ಎಂಬ ಒಂದು ಆಸೆ ಹುಟ್ಟಿತು ಅವನಲ್ಲಿ. ಆತನು ಇಷ್ಟಪಟ್ಟಿದಗೋಸ್ಕರ ಆತನ ಹೃದಯವನ್ನು ತಿಳಿದ ಯೇಸು, ಜಕ್ಕಯ್ಯನೇ, ಇವತ್ತೇ ನಿನ್ನ ಮನೆಗೆ ರಕ್ಷಣೆ ಆಯಿತು, ನಿನ್ನ ಮನೆಗೆ ಬಂದು ನಾನು ನಿನ್ನ ಜೊತೆಯಲ್ಲಿದ್ದು ಊಟ ಮಾಡುತ್ತೇನೆ ಅಂತ ಆತನಿಗೆ ಹೇಳಿದರು ಅಲ್ವಾ. ಸೊ ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿರುವಾಗ ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ನಾನು ಬದಲಾಗಬೇಕು, ನಾನು ಇನ್ನಷ್ಟು ಬದಲಾಗಬೇಕು, ನಾನು ಇನ್ನಷ್ಟು ಕರ್ತನ ಹತ್ತಿರಕ್ಕೆ ಹೋಗ್ಬೇಕು, ನಾನು ಇನ್ನಷ್ಟು ಪರಿಶುದ್ಧನಾಗಬೇಕು. ತಪ್ಪುಗಳಾಗ್ತಾ ಇರ್ತವೆ, ಅದ್ರ ದಿನನಿತ್ಯವೂ ಕರ್ತನ ಸನ್ನಿಧಿಯಲ್ಲಿ ಹತ್ತಿರ ಹೋಗುವಂತೆ ನಮ್ಮ ಇಚ್ಛೆಯನ್ನು ಹೆಚ್ಚಿಸಿಕೊಳ್ಳೋಣ. ಆತನ ಕೃಪೆ ಧಾರಾಳವಾಗಿದೆ. ವಾಕ್ಯ ಹೇಳ್ತದೆ, ಹೇಗೆ ಪಾಪ ಹೆಚ್ಚುತ್ತಾ ಹೋಗ್ತಾ ಇದೆಯೋ ಅದೇ ರೀತಿ ಇನ್ನೊಂದು ಕಡೆ ಅದಕ್ಕಿಂತ ಜಾಸ್ತಿಯಾಗಿ ದೇವರ ಕೃಪೆಯೂ ಸಹ ಹೆಚ್ಚೆಚ್ಚಾಗಿ ಬರ್ತಾ ಇದೆ. ಭಯಪಡುವ ಅವಶ್ಯಕತೆ ಇಲ್ಲ. ನಮಗೆ ಇನ್ನೂ ಸಹ ದೇವರು ಅವಸರಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೇ ಪಾಪ ಹೆಚ್ಚಾಗ್ಲಿ, ಇನ್ನೊಂದು ಕಡೆ ಕೃಪೆಯೂ ಸಹ ಅಷ್ಟೇ ಹೆಚ್ಚಾಗುತ್ತಾ ನಮ್ಮನ್ನು ಪಾಪದಿಂದ ಬಿಡಿಸಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ, ನಮ್ಮನ್ನು ಪರಿಪೂರ್ಣ ಮಾಡಲಿಕ್ಕೆ ಆತನ ಕೃಪೆ ಇವತ್ತು ಸಹ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ. ಆಮೇನ್. ಅಂತ ಒಳ್ಳೆಯ ತಂದೆಯನ್ನು, ಅಂತ ಒಳ್ಳೆಯ ಕರ್ತನಾದ ನಮ್ಮ ಯೇಸುವನ್ನು ನಾವು ಮರೆಯದೆ ಆತನನ್ನು ಸಂತೋಷ ಪಡಿಸ್ತಾ ಇರೋಣ. ಆತನನ್ನು ಸಂತೋಷ ಪಡಿಸುವಂತ ಒಂದೇ ಒಂದು ಮಾರ್ಗ ನಾವು ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಾಗಿದೆ. ಆಮೇನ್. ಸೊ ಇದು ನಮ್ಮನ್ನು ಬೀಳಿಸುವಂತ ಸಂದೇಶವಲ್ಲ, ನಮ್ಮನ್ನು ನಿಜವಾಗಿಯೂ ಕಟ್ಟುವಂತ, ಬಲಪಡಿಸುವಂತ, ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವಂತ ಸಂಗತಿಯಾಗಿದೆ. ಮರೆಬೇಡಿ, ಯೇಸು ಸ್ವಾಮಿ ನಮ್ಮನ್ನು ಬೀಳಿಸ್ಲಿಕ್ಕಾಗ್ಲಿ, ನಮ್ಮನ್ನು ನಾಶಪಡಿಸ್ಲಿಕ್ಕಾಗ್ಲಿ, ನಮ್ಮನ್ನು ಕೊಲ್ಲಿಕ್ಕಾಗ್ಲಿ ಬಂದಿದ್ದಲ್ಲ. ಯೇಸು ಹೇಳಿದ್ದಾರೆ, ಅದು ಕಳ್ಳನು ಬರ್ತಾನೆ ನಾಶ ಮಾಡ್ಲಿಕ್ಕೆ, ಹಾಳು ಮಾಡ್ಲಿಕ್ಕೆ, ಮತ್ತೆ ಕೊಲೆ ಮಾಡ್ಲಿಕ್ಕೆ. ನಾನು ಬಂದದ್ದು ನಿಮಗೆ ಜೀವ ಕೊಡ್ಲಿಕ್ಕೆ, ಪುನಃ ನಿಮ್ಮನ್ನು ಕಟ್ಟಿ, ನಿಮ್ಮನ್ನು ಸಂತೋಷಪಡಿಸಿ, ನಿಮ್ಮ ದುಃಖವನ್ನೆಲ್ಲ ನೀಗಿಸಿ, ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀಗಿಸಿ, ನಿಮ್ಮನ್ನು ತೃಪ್ತಿ ಕೊಟ್ಟು, ನಿಮ್ಮನ್ನು ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಅಭಿವೃದ್ಧಿಯಾದಂಥ ಜೀವಿತವನ್ನು ಸಮೃದ್ಧಿಯಾದಂಥ ಜೀವಿತವನ್ನು ಕೊಟ್ಟು ಆಶೀರ್ವದಿಸ್ಲಿಕ್ಕೋಸ್ಕರ ನಾನು ಈ ಭೂಮಿಗೆ ಬಂದೆನು ಅಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಇದು ಹೋದ ಪಾಠದಲ್ಲಿ ನಾವು ಕಲ್ತಿದ್ದೇವೆ. ಆಮೆನ್. ಸೊ ಇವತ್ತಿನ ಪಾಠದ ಮುಖ್ಯ ಉದ್ದೇಶ, ಅವರು ಬಂದದ್ದು ಇಡೀ ಲೋಕವನ್ನು ರಕ್ಷಿಸ್ಲಿಕ್ಕೋಸ್ಕರ. ರಕ್ಷಣೆ ಅಂತ ಹೇಳಿದರೆ ಕೇವಲ ಆತ್ಮ ರಕ್ಷಣೆ ಮಾತ್ರ ಅಲ್ಲ, ಶಾರೀರಿಕ ರಕ್ಷಣೆ, ನಮ್ಮ
ಸಾಂಪತ್ತಿಕ ರಕ್ಷಣೆ, ನಮ್ಮ ಮಾನಸಿಕ ರಕ್ಷಣೆ, ನಮ್ಮ ಕುಟುಂಬದ ರಕ್ಷಣೆ, ನಮ್ಮ ಸಮಾಧಾನದ ರಕ್ಷಣೆ, ನಮ್ಮ ಗುರಿಯ ರಕ್ಷಣೆ. ನಮ್ಮ ಜೀವಿತದಲ್ಲಿ ಅನೇಕ ಗುರಿಗಳುಂಟಲ್ವಾ? ಎಲ್ಲರ ಜೀವಿತದಲ್ಲಿ ಗುರಿಗಳಿದಾವೆ ಇಲ್ವಾ? ಪ್ರತಿಯೊಂದು ಹುಟ್ಟಿದಂತ ವ್ಯಕ್ತಿಗೆ ಒಂದು ಗುರಿ ಇದೆ. ನಾನು ಇಂಥ ಒಂದು ವ್ಯಕ್ತಿ ಆಗ್ಬೇಕು, ನನ್ನ ಜೀವನದಲ್ಲಿ ನಾನು ಇಂಥ ಒಂದು ಕೆಲಸವನ್ನು ಸಾಧಿಸ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು. ಆದ್ರೆ ಅದನ್ನ ಆಗ್ತಾ ಇಲ್ಲ ಮಾಡ್ಲಿಕ್ಕೆ. ಕಾರಣ ಎಲ್ಲೋ ಒಂದು ಕಡೆ ಬಂಧನಗಳಿದ್ದಾವೆ, ತಡೆಗಳಿದ್ದಾವೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಸ್ವಾಮಿ ಇವತ್ತು ಧೈರ್ಯ ಹೇಳ್ತಾ ಇದ್ದಾರೆ, ನಾನಿದ್ದೇನೆ, ನಾನು ಬಂದಿದ್ದೆ ನಿನ್ನನ್ನು ಕಾಪಾಡ್ಲಿಕ್ಕೋಸ್ಕರ. ಆ ಯೇಸುವನ್ನು ಸಂಪೂರ್ಣವಾಗಿ ನಂಬುವರಾಗೋಣ. ನಮ್ಮ ಸಂಪೂರ್ಣ ಭರವಸೆ ಆತನಲ್ಲಿ ಇಡುವರಾಗೋಣ, ಆತನ ವಾಕ್ಯದಲ್ಲಿ ಇಡುವರಾಗೋಣ. ಆತನು ಹೇಳಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ನಿಮ್ಮನ್ನು ತೊರೆಯುವುದೂ ಇಲ್ಲ ಅಂತ ವಾಗ್ದಾನ ಮಾಡಿದ್ದಾರೆ. ಆಮೇಲೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಹಾಲೆಲೂಯ. ನಮ್ಮ ನಂಬಿಕೆ ಸ್ವಲ್ಪ ಕೂಡ ಸಂದೇಹ ಪಡದೆ ಇವತ್ತು ಸಂಪೂರ್ಣ ನಾವು ನಂಬಿಕೆ, ನಮ್ಮ ಭರವಸೆಯನ್ನು ಕರ್ತನ ಮೇಲೆ ಇಡುವುದಾದರೆ, ಕರ್ತನು ನಮ್ಮನ್ನು ಪ್ರತಿಯೊಂದು ಸಂಕಷ್ಟಗಳಿಂದ, ಪ್ರತಿಯೊಂದು ರೋಗದಿಂದ, ಪ್ರತಿಯೊಂದು ಅನಾಹುತಗಳಿಂದ, ಪ್ರತಿಯೊಂದು ದುಃಖ ನಷ್ಟದಿಂದ ನಮ್ಮನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇನ್ ಆಮೇನ್. ನನಗೆ ಗೊತ್ತಿಲ್ಲ ನಿಮ್ಮ ಒಬ್ಬೊಬ್ಬರ ಜೀವಿತದ ನೋವುಗಳು, ದುಃಖಗಳು ಏನು ಅಂತ, ಆದ್ರೆ ಖಂಡಿತವಾಗಿ ಕರ್ತನಿಗೆ ಎಲ್ಲವೂ ತಿಳಿದಿದೆ. ನಾವು ಮಾಡುವಂತ ಒಂದೇ ಒಂದು ಕಾರ್ಯ ಆತನಿಗೆ ಸಂತೋಷ ಪಡಿಸ್ಬೇಕು, ಆತನ ಚಿತ್ತವನ್ನು ನೆರವೇರಿಸಬೇಕು. ಆತನ ಚಿತ್ತ ಇದೇ ಆಗಿದೆ. ಕರ್ತನಾದ ಯೇಸುವನ್ನು ಸಂಪೂರ್ಣವಾಗಿ ನಾವು ನಂಬಬೇಕು. ಸಂಪೂರ್ಣವಾಗಿ ನಂಬುವುದರ ಅರ್ಥ ಇದಾಗಿದೆ, ಆತನ ಒಂದೊಂದು ವಾಕ್ಯಗಳನ್ನು ನಾವು ಮೀರದೆ ಅದನ್ನು ಪಾಲಿಸುವರಾಗಬೇಕು. ಇದೇ ನಿಜವಾದ ಸತ್ಯವಾಗಿದೆ. ಪ್ರತಿ ಮನುಷ್ಯನ ಅಂತಿಮ ಉದ್ದೇಶ ಇದಾಗಿದೆ, ಕರ್ತನ ವಾಕ್ಯವನ್ನು ಪಾಲಿಸಿ ನಡೆಯುವುದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಒಂದು ವಾಕ್ಯ ನೆನಪು ಬಂತು, ನಾವು ಓದುವ. ಉಪದೇಶಿ, ಎಕ್ಲೆಸಿಯಾಸ್ಟಿಸ್ ಏನಂತಾರೆ? ಪ್ರಸಂಗಿ 12, ಪ್ರಸಂಗಿ 12ರಲ್ಲಿ ಹೇಳ್ತೇನೆ, 12ರಲ್ಲಿ 13. ಮನುಷ್ಯರೆಲ್ಲರ ಕರ್ತವ್ಯ ಇದಾಗಿದೆ. ಪ್ರಸಂಗಿ ಅಂತ ಹೇಳಿದ್ರೆ ಎಕ್ಲೆಸಿಯಾಸ್ಟಿಕ್, ಕನ್ನಡದಲ್ಲಿ ಪ್ರಸಂಗಿ, ಉಪದೇಶಕ್ ಅಂದರೆ ಕೊಂಕಣಿ. 12ನೇ ಅಧ್ಯಾಯ ವಾಕ್ಯ 13 ಓದಿ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವ ಮನುಷ್ಯರೆಲ್ಲರ ಕರ್ತವ್ಯವು ಇದೆ. ಆಮೇನ್ ಆಮೇನ್. ಇದರ ಅರ್ಥ, ಲೆಟ್ ಅಸ್ ಹಿಯರ್ ದ ಕನ್ಕ್ಲೂಷನ್ ಆಫ್ ದ ಹೋಲ್ ಮ್ಯಾಟರ್, ಅಲ್ಟಿಮೇಟ್ ಮ್ಯಾಟರ್. ಅಂದ್ರೆ ಮನುಷ್ಯರೆಲ್ಲರ ಅಂತಿಮ ಕರ್ತವ್ಯ ಇದೇ ಆಗಿದೆ. ಭೂಮಿಯಲ್ಲಿರುವಂತ ಪ್ರತಿಯೊಂದು ಮನುಷ್ಯನ ಅಂತಿಮ ಕರ್ತವ್ಯ, ಎಲ್ಲಕ್ಕಿಂತ ಶ್ರೇಷ್ಠವಾದಂತ ಕರ್ತವ್ಯ, ಇಂಪಾರ್ಟೆಂಟ್ ಆದಂತ ಕಾರ್ಯ ಇದೇ ಆಗಿದೆ ಮನುಷ್ಯನ ಜೀವಿತದಲ್ಲಿ. ಅದೇನು? ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದೇ ಮನುಷ್ಯರೆಲ್ಲರ ಅಂತಿಮ ಕರ್ತವ್ಯ ಆಗಿದೆ. ಕನ್ಕ್ಲೂಷನ್, ಹೀಗೆ ಮಾಡುವುದರಿಂದಲೇ ಪ್ರತಿಯೊಂದು ಮನುಷ್ಯನು ಆಶೀರ್ವದಿಸಲ್ಪಡುವನು. ಇನ್ನೊಂದು ಕೊನೆಯ ವಾಕ್ಯ ಇನ್ನು ನೆನಪಿಗೆ ಬಂತು, ಅದನ್ನು ಓದ್ಬಿಟ್ಟು ನಾವು ಇದನ್ನು ಮುಕ್ತಾಯಗೊಳಿಸೋಣ. ಲೂಕನ ಸುವಾರ್ತೆ 12ರಲ್ಲಿ ಬರುವ. ಲೂಕ 12 ವಾಕ್ಯ ಒಂದು ನಿಮಿಷ, ವಾಕ್ಯ ಹೇಳ್ತೀನಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ಲೂಕ 11:28. ಲೂಕ 11:28.
ಯೇಸು ನೀರು ಹೇಳಿದ ಕುಡಿದ ಮಲೆಗಳು ಹ್ಮ್ ಧನ್ಯವಾದಗಳು ಎಂದು ಕೂಗಿದಳು. ಆತನು ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಅಂದನು. ಆಮೇಲೆ ಧನ್ಯರು. ಯಾರು ಧನ್ಯರು? ಬ್ಲೆಸ್ಡ್. ಬ್ಲೆಸ್ಡ್ ಅಂತ ಹೇಳಿದ್ರೆ ಆಶೀರ್ವದಿಸಲ್ಪಟ್ಟವರು, ಧನ್ಯರು. ಹೌದಾ? ಸಂಪೂರ್ಣರಾದವರು. ಆಶೀರ್ವಾದ ಅಂದ್ರೆ ಅದರಲ್ಲಿ ದುಃಖ ಇರಲ್ಲ, ಅದಕ್ಕೇನೆ ಆಶೀರ್ವಾದ ಅನ್ನೋದು. ದುಃಖ ಯಾವುದ್ರಲ್ಲಿದೆಯೋ ಅದು ಸಂಪೂರ್ಣ ಆಶೀರ್ವಾದ ಅಲ್ಲ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ದೇವರು ಆಶೀರ್ವದಿಸುವಾಗ ಅದರ ಜೊತೆ ದುಃಖವನ್ನು ಸೇರಿಸುವುದಿಲ್ಲ ಅಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಆಶೀರ್ವಾದ ಅಂದ್ರೆ ಸಂತೋಷ, ಸಮಾಧಾನ, ನೀತಿ ಅದರಲ್ಲಿ ಇರುತ್ತೆ. ಅದಕ್ಕೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಬ್ಲೆಸ್ಡ್ ಆರ್ ದೋಸ್ ಹೂ ಹಿಯರ್ ದ ವರ್ಡ್ ಆಫ್ ಗಾಡ್ ಅಂಡ್ ಕೀಪ್ ಇಟ್. ಅಂದ್ರೆ ಆಶೀರ್ವದಿಸಲ್ಪಟ್ಟವರು ಯಾರಾಗಿದ್ದಾರೆ ಹೇಳಿ? ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವನೇ ಆಶೀರ್ವದಿಸಲ್ಪಟ್ಟವನು, ಧನ್ಯನು, ಸಂಪೂರ್ಣನು, ಅವನಿಗೆ ಯಾವ ಕೊರತೆ ಇರದು. ಆಮೆನ್. ಆಮೆನ್. Amen. Praise the Lord. ಆಮೆನ್. Praise the Lord. Amen. ಸೊ ನಾನು ಸಿಂಪಲ್ ಆಗಿ ವಾಕ್ಯವನ್ನು ಇವತ್ತು ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ತುಂಬಾ ಆಳದಲ್ಲಿ ಹೋಗ್ಬೋದು, ಕಾಂಪ್ಲಿಕೇಶನ್ ಮಾಡ್ಬೋದಿತ್ತು, ಆದರೆ ದೇವರು ಅದನ್ನ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆತನಿಗೆ ಏನು ಇಚ್ಛೆ ಇದೆಯೋ ಅದನ್ನೇ ಮಾಡಿಸಿದ್ರು. ಸೊ ಈ ವಿಷಯ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಕರ್ತನು ಬಂದಂತ ಅನೇಕ ಉದ್ದೇಶಗಳಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಕಲ್ತಿದ್ದೇವೆ. ಅದೇನು? ಈ ಲೋಕ ರಕ್ಷಕನಾಗಿ ರಕ್ಷಿಸ್ಲಿಕ್ಕೋಸ್ಕರ ಯೇಸು ಸ್ವಾಮಿ ಧರೆಗಿಳಿದು ಬಂದರು. ಎಂಥವರನ್ನು ರಕ್ಷಿಸ್ಲಿಕ್ಕೆ? ಪಾಪಿಗಳನ್ನು, ಮತ್ತೆ ನಾಶವಾಗುವವರನ್ನು, ಹಾಳಾಗದವರನ್ನು, ಹೌದಾ, ಮತ್ತೆ ಜೀವಿತದಲ್ಲಿ ನಿರೀಕ್ಷೆ ಇಲ್ಲದವರನ್ನು, ಜೀವಿತ ಕೆಟ್ಟು ಹೋದವರನ್ನು, ಕುಟುಂಬದಿಂದ ಅನಾಥರಾದವರನ್ನು, ಹೌದಾ, ರೋಗದಲ್ಲಿ ವ್ಯಾಧಿಯಲ್ಲಿ ಬಿದ್ದು ಮರಣದ ಅಪಾಯದಲ್ಲಿರುವವರನ್ನು, ಮರಣದ ಅಂಚಿನಲ್ಲಿರುವವರನ್ನು, ಹೌದಾ, ನರಕಕ್ಕೆ ಹೋಗ್ಲಿಕ್ಕೆ ತಯಾರಾದವರನ್ನೆಲ್ಲರನ್ನು ಬಿಡಿಸಿ, ಸುಸೈಡ್ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟು ಅಲ್ಲಿ ಅದರ ಆ ಎಡ್ಜಲ್ಲಿ ನಿಂತವರನ್ನು, ಹೇಗೆ ನನ್ನ ಜೀವಿತವೂ ಸಹ ಹಾಗಾಗಿತ್ತು, ಸುಸೈಡ್ ಮಾಡ್ಬೇಕಂತ ಕೊನೆಯ ಕ್ಷಣದಲ್ಲಿ ನಿರ್ಣಯಗೊಳಿಸುವ ಮೊದಲು ದೇವರು ಮಾತಾಡಿ ನನ್ನನ್ನು ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂದರು. ಇದೇ ರೀತಿ ಕೆಟ್ಟು ಹೋದವರನ್ನು, ದಿಕ್ಕಿಲ್ಲದವರನ್ನು ರಕ್ಷಿಸಲೆಂದೇ ಯೇಸು ಸ್ವಾಮಿ ಧರೆಗಿಳಿದು ಬಂದದ್ದು. ಆ ಮುಖ್ಯ ಉದ್ದೇಶಗಳಲ್ಲಿ ಈ ಉದ್ದೇಶ ಒಂದಾಗಿದೆ ಎನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಳುವ. ಯಾಕೆ ಈ ಸೀರೀಸ್ ಅನ್ನು ನಾನು ಸ್ಟಾರ್ಟ್ ಮಾಡಿದಂತ ಹೇಳಿದ್ರೆ, ಈ ವಿಷಯಗಳನ್ನು ಯಾಕೆ ಕಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಲೋಕದಲ್ಲಿ ಕ್ರಿಸ್ತಿಯ ಮಂಡಲದಲ್ಲಿ ನಾನಾ ವಿಧವಾದ ವಿಷಯಗಳನ್ನು ಕಲಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಜಾಸ್ತಿಯಾಗಿ ಯಾವುದು ದೇವರ ರಾಜ್ಯಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲವೋ ಆ ವಿಷಯಗಳ ಬಗ್ಗೆ ಜಾಸ್ತಿ ನಾವು ಕಲೀಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಏನು ನಡೀತು, 1 ಮತ್ತು 2ನೇ ಅಧ್ಯಾಯದಲ್ಲಿ ಅನೇಕ ವೈಜ್ಞಾನಿಕವಾಗಿ ನಡೆದಂತ ಸಂಗತಿಗಳಾಗ್ಲಿ, ಇನ್ಯಾವುದ್ಯಾವುದೋ ವಿಷಯಗಳು ಅಂತ ಥೇರಿಗಳು, ಡಾಕ್ಟ್ರಿನ್ಗಳು ತುಂಬಾ ಇದಾವೆ. ಅದಕ್ಕೋಸ್ಕರ ಅಷ್ಟು ದೂರ ಹೋಗೋದು ಬೇಡ. ಇಲ್ಲಿ ಜನ ಸಾಯ್ತಾ ಇದ್ದಾರೆ, ನಿರಾಶೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ. ನಿಮಗೊಂದು ಮಾತು ಹೇಳ್ತೀನಿ, ಎಲ್ಲರೂ ಸುವಾರ್ತೆ ಪುಸ್ತಕವನ್ನು ಎಷ್ಟು ಓದುತ್ತೀರೋ ಗೊತ್ತಿಲ್ಲ. ಸುವಾರ್ತೆ ಪುಸ್ತಕದಲ್ಲಿ ಯೇಸು ನಮ್ಮ ಇಡೀ ಲೋಕಕ್ಕೋಸ್ಕರ, ಇಡೀ ಲೋಕಕ್ಕೆ ಹೋಗಿ ಸುವಾರ್ತೆ ಸಾರಿರಿ ಅಂತ ಹೇಳಿ ಈ 4 ಸುವಾರ್ತೆ ಪುಸ್ತಕದಲ್ಲಿ ಹೇಳಿದಂತ ಮುಖ್ಯ ಅಂಶಗಳು ಏನು? ಪಾಪದ ವಿಷಯವಾಗಿ, ನಿತ್ಯ ಜೀವನದ ವಿಷಯವಾಗಿ, ಬದುಕಿನ ದಿನನಿತ್ಯದ ಬದುಕಿನ ಅವಶ್ಯಕತೆಗಳ ವಿಷಯವಾಗಿ, ರೋಗ ಸೌಖ್ಯದ ವಿಷಯವಾಗಿ. ರೋಗದ ಬಗ್ಗೆ ಹೇಳುವುದಾದ್ರೆ 4 ಸುವಾರ್ತೆಯಲ್ಲಿ 3ರಲ್ಲಿ 1 ಭಾಗ ರೋಗ ಸೌಖ್ಯನೇ ಇದೆ. ಹೆಚ್ಚಿನ ರೋಗ ಸೌಖ್ಯವನ್ನು ಮಾಡಿದೆ. ಯಾಕಂದ್ರೆ ಲೋಕ ಇದಕ್ಕೆ ಉತ್ತರ ಇಲ್ಲದೆ ಸಾಯ್ತಾ ಇದ್ದಾರೆ. ಕ್ಯಾನ್ಸರಿಗೆ ಉತ್ತರ ಇಲ್ಲ ಲೋಕದ ಹತ್ರ, ಇದೆಯಾ? ಟ್ಯೂಮರ್ಸ್ಗಳಿಗೆ ಉತ್ತರ ಇದೆಯಾ? ಇಲ್ಲ. ಏಡ್ಸಿಗೆ ಉತ್ತರ ಇದೆಯಾ? ಇಲ್ಲ. ಮರಣಕ್ಕೆ ಉತ್ತರ ಇದೆಯಾ? ಇಲ್ಲ. ಪಾಪಕ್ಕೆ ಉತ್ತರ ಇದೆಯಾ? ಇಲ್ಲ. ಕಷ್ಟಕ್ಕೆ, ಬಡತನಕ್ಕೆ, ಶಾಪಕ್ಕೆ ಉತ್ತರ ಇದೆಯಾ? ಇಲ್ಲ. ಸಮಾಧಾನ ಉತ್ತರ ಇದೆಯಾ ಲೋಕದಲ್ಲಿ? ಇಲ್ಲ. ಅದೆಲ್ಲ ಸಿಗ್ಬೇಕಂದ್ರೆ ಒಬ್ಬರ ಹತ್ರನೇ ಬರ್ಬೇಕು. ಒಂದೇ ಮಾರ್ಗ, ಆತನ ಹೆಸರೇ ಯೇಸು. ಆ ಮಾರ್ಗದ ಹೆಸರೇ ಯೇಸು. ಇವತ್ತು ಯಾರಿಗೆಲ್ಲ ಮಾರ್ಗ ಕಾಣಿಸ್ತಾ ಇಲ್ಲವೋ
ಅವರಿಗೆಲ್ಲ ಒಂದೇ ಮಾರ್ಗ, ಯೇಸು ಮಾತ್ರ. ಇದೇ ನಿಜವಾದ ಸುವಾರ್ತೆ. ಅದಕ್ಕೋಸ್ಕರ ಬೇರೆಲ್ಲ ವಿಷಯಗಳ ಬಗ್ಗೆ ಜಾಸ್ತಿ ನಾವು ತಿಳ್ಕೊಳ್ಳಿ, ಸಮಯ ಇದ್ರೆ ತಿಳ್ಕೊಳ್ಬಹುದು, ಬೇಡ ಅಂತ ಹೇಳ್ತಾ ಇಲ್ಲ. ಮುಖ್ಯವಾಗಿ ಬೇಕಾಗಿರುವ ಸುವಾರ್ತೆ ಅಂದ್ರೆ ಇದೇ ನಾವು ತಿಳ್ಕೊಳ್ಬೇಕು, ತಿಳ್ಕೊಂಡು ಬೇರೆಯವ್ರಿಗೆ ಹೇಳ್ಬೇಕು. ಅಷ್ಟರೊಳಗೆ ದೇವರ ರಾಜ್ಯ ಬರ್ತದೆ. ಆಯ್ತಾ? ಜನ ಕಷ್ಟದಲ್ಲಿದ್ದಾರೆ. ನನ್ನ ಈ ಸೇವೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ, ನಾನು ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ಹೆಚ್ಚಿನ 99% ಜನರು ಇನ್ನೂ ಸಹ ಬಂಧನದಲ್ಲಿ, ದುಃಖದಲ್ಲಿ, ವಿಲವಿಲನೇ ಒದ್ದಾಡ್ತಾ ಇದ್ದಾರೆ. ಪಾಪ ಅನ್ಸತ್ತೆ. ಅದಕ್ಕೆ ದೇವರು ನನ್ನ ಜೀವಿತದಲ್ಲಿ ಅನೇಕ ಅನುಭವಗಳನ್ನು ಕೊಟ್ಟರು. ಕಷ್ಟ ಅಂದ್ರೆ ಏನು ಅಂತ, ಅದಕ್ಕೋಸ್ಕರ ಬೇರೆಯವರ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯವಾಯ್ತು. ಅದಕ್ಕೋಸ್ಕರ ಬೇಡದೇ ಇರುವ ವಿಷಯಗಳನ್ನು ಜಾಸ್ತಿ ನಾನು ಟಚ್ ಮಾಡ್ತಾ ಇಲ್ಲ. ಸಿಂಪಲ್ ಆದಂತ ಜನರಿಗೆ ಬೇಕಾಗಿರೋದು ಜೀವನ, ಸಮಾಧಾನ, ಸೌಖ್ಯ, ನಿತ್ಯ ಜೀವನ, ಪಾಪ ಕ್ಷಮೆ, ಇವೆಲ್ಲ ಇಂಪಾರ್ಟೆಂಟ್ ಆದಂತ ಸಂಗತಿಗಳು. ಆಮೇಲೆ ಹೌದಲ್ಲ ಅಂತ ನೀವೇ ಹೇಳಿ, ಯೋಚನೆ ಮಾಡಿ ನೋಡಿ. ಒಂದು ವ್ಯಕ್ತಿಗೆ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಬೇಕಾಗಿರುವಂತ ನಾರ್ಮಲ್ ಸಂಗತಿಗಳು ಎಷ್ಟು ಇಂಪಾರ್ಟೆಂಟ್ಗಳಾಗಿವೆ ಅಲ್ವಾ? ಆಮೆನ್, ಆಮೆನ್. ಎಸ್. ಸೊ ಹಸಿವಿನಿಂದ ಒದ್ದಾಡ್ತಿರುವಂತ ವ್ಯಕ್ತಿಗೆ ಬಂಗ್ಲಾ ಕೊಡ್ತಾ ಅಂದ್ರೆ ಅವನಿಗೆ ಅದು ಮಾತೆ ಕೇಳಲಿಕ್ಕೆ ಒಂಥರ ಅನ್ಸುತ್ತೆ. ಒಂದು ಹೊತ್ತಿನ ಊಟಕ್ಕೆ ಒದ್ದಾಡ್ತಿರುವಂತ ವ್ಯಕ್ತಿಗೆ ನಾನು ನಿನ್ಗೆ ಅರಮನೆ ಕೊಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಅದು ಬೇಡ. ಆ ಸಮಯಕ್ಕೆ ಬೇಕಾದಂತ ಊಟ ಕೊಡ್ಬೇಕಲ್ವಾ? ಇದೇ ಯೇಸು ಹೇಳಿದ್ರು, ಮನೆಯ ಯಜಮಾನನು ಬರೋದಕ್ಕಿಂತ ಮುಂಚೆ ಆ ಆಳು ತನ್ನ ಜನರಿಗೆ ಸರಿಯಾದ ಆಹಾರವನ್ನು ಕೊಡುವುದರಲ್ಲಿ ಜವಾಬ್ದಾರಿಯುಳ್ಳವನಾಗಿ, ನೀತಿವಂತನಾಗಿ ಕೆಲಸ ಮಾಡ್ತಾ ಇದ್ದರೆ ಮನೆಯ ಯಜಮಾನನು ಬಂದು ಆತನಿಗೆ ಗೌರವಿಸ್ತಾರೆ, ಶಭಾಷ್ ಅಂತ ಹೇಳ್ತಾರೆ. ಅದೇ ನಾವು ಮಾಡಬೇಕಾದ ಕೆಲಸ. ಆಮೆನ್. ಹೇಳಿದ್ದಾರೆ ವಾಕ್ಯದಲ್ಲಿ. ಸೊ ಅದನ್ನೇ ಮಾಡ್ತಾ ಇರೋಣ. ಆಮೆನ್. ಆದಷ್ಟು ಸಿಂಪಲ್ ಆಗಿ ನಾವು ಈ ಕ್ರಿಸ್ತಿಯ ಜೀವಿತವನ್ನು ಮುಂದಕ್ಕೆ ಹೋಗೋಣ. ಧಾರ್ಮಿಕವಾಗಿ ಇರೋದು ಬೇಡ, ಧರ್ಮವು ಬೇಡ. ಯೇಸು ಕ್ರಿಸ್ತನ ಧರ್ಮವನ್ನು ಕಟ್ಟಲಿಕ್ಕೆ ಬಂದಿದ್ದೇ ಅಲ್ಲ, ಜೀವನವನ್ನು ಕೊಡ್ಲಿಕ್ಕೆ ಬಂದಿದ್ದು ಅನ್ನೋದನ್ನು ನಾವು ಮರೆಯೋದು ಬೇಡ. ಜನರನ್ನು ರಕ್ಷಿಸ್ಲಿಕ್ಕೆ ಬಂದದ್ದು ಅನ್ನೋದನ್ನು ಮರೆಯೋದು ಬೇಡ. ದೇವರ ರಾಜ್ಯವನ್ನು ಕೊಡ್ಲಿಕ್ಕೆ ಬಂದದ್ದು ಅನ್ನೋದನ್ನು ಮರೆಯೋದು ಬೇಡ. ರೋಗ ಸೌಖ್ಯವನ್ನು ಕೊಡ್ಲಿಕ್ಕೆ ಬಂದಿದ್ದು ಅನ್ನೋದನ್ನು ಮರೆಯೋದು ಬೇಡ. ಜನರಿಗೆ ಬೇಕಾದಂತ ನಿತ್ಯ ನೆಮ್ಮದಿ, ಪೀಸ್ಫುಲ್ ಲೈಫ್. ಒಂದು ರಾತ್ರಿ ನಿದ್ದೆನೂ ಸಹ ಬರಲ್ಲ ಕೆಲವರಿಗೆ, ರಾತ್ರಿ ಎಲ್ಲ ಒದ್ದಾಡ್ತಾರೆ ನಿದ್ದೆ ಬರದೆ. ಹಾಗೆ ಅನುಭವಿಸುವವರಿಗೆ ಮಾತ್ರ ಗೊತ್ತುಂಟು ನಿದ್ದೆಯ ಬೆಲೆ ಏನು ಅಂತ. ನಿದ್ರೆನೂ ಒಂದು ಆಶೀರ್ವಾದ, ಗೊತ್ತುಂಟ? ಕೆಲವರಿಗೆ ನೋಡಿ, ಟೆನ್ಷನ್ ತೆಗೆದುಕೊಂಡು ನಿದ್ರೆನೇ ಬರಲ್ಲ. ಇವತ್ತು ನಮಗೆಲ್ಲ ಒಳ್ಳೆ ನಿದ್ರೆ ಇರೋದಾದ್ರೆ ನಾವೇ ಆಶೀರ್ವದಿಸಲ್ಪಟ್ಟವರು. ಪ್ರೈಸ್ ದ ಲಾರ್ಡ್. ಆಮೆನ್. ಕುಟುಂಬದಲ್ಲಿ ಪೀಸ್, ಕುಟುಂಬದಲ್ಲಿ ಹೊಂದಾಣಿಕೆ, ಗಂಡ ಹೆಂಡತಿ ಮಕ್ಕಳು, ಅದರಲ್ಲಿ ಪೀಸ್ ಇದೆಯಾ? ಸಮಾಧಾನ ಇದೆಯಾ? ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರಾ? ದಟ್ಸ್ ಅ ಗ್ರೇಟ್ ಪೀಸ್. ಪ್ಲೀಸ್ ಮ್ಯೂಟ್ ಮಾಡಿ. ಹಲ್ಲೆಲೂಯಾ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಸಮಯ 9 ಗಂಟೆ ಆಗಿ ಹೋಯ್ತು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ನಾವು ಬನ್ನಿ ಪ್ರಾರ್ಥನೆ ಮಾಡುವ. ಪರಲೋಕದ ಪ್ರೀತಿಯುಳ್ಳ ತಂದೆಯೇ, ನಿತ್ಯನಾದ ತಂದೆಯೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನಾವು ನಿಮ್ಮ ಮಕ್ಕಳಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ತೋತ್ರ ಮಾಡುತ್ತೇವೆ. ಕೇಳಿದಂತ ಎಲ್ಲ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳದಲ್ಲಿ ಅದು ಬಿತ್ತಲ್ಪಟ್ಟು ಅದು ಮೊಳಕೆ ಹೊಡೆದು ಅದು 100ರಷ್ಟು ಫಲವನ್ನು ನಮ್ಮ ಜೀವಿತದಲ್ಲಿ ತರಲಿ. ಆ ಫಲ ಬರುವಾಗ ಅನೇಕರು ಆ ಫಲವನ್ನು ತಿಂದು ಸ್ವಾಮಿ ಇನ್ನೂ ಸಹ ಅನೇಕರಿಗೆ ಅದು ಜೀವ ಸಿಗುವಂತಾಗಲಿ. ಇಲ್ಲಿ ಕೇಳುತ್ತಿರುವಂತ ನನ್ನ ಹಿರಿಯರು, ಸಹೋದರರು, ಸಹೋದರಿಯರು ಎಲ್ಲರನ್ನು ನೀನು ಆಶೀರ್ವದಿಸು, ಎಲ್ಲರನ್ನು ಬಲಪಡಿಸು ಕರ್ತನೆ, ಎಲ್ಲರನ್ನು ಸಹಾಯ ಮಾಡು ಕರ್ತನೆ, ಎಲ್ಲರನ್ನು ಆಶೀರ್ವದಿಸು ಕರ್ತನೆ, ಎಲ್ಲರನ್ನು ರೋಗದಿಂದ ಬಿಡುಗಡೆಗೊಳಿಸು ಕರ್ತನೆ, ಎಲ್ಲರನ್ನು ಬಂಧನದಿಂದ ಬಿಡುಗಡೆಗೊಳಿಸು ಕರ್ತನೆ, ಎಲ್ಲರ ಕಷ್ಟ ದುಃಖವನ್ನು ನಿವಾರಿಸು ಕರ್ತನೆ. ನೀನು ವಾಕ್ಯದಲ್ಲಿ ಹೇಳಿದ ಹಾಗೆ ನಿಮ್ಮ ದುಃಖವು ಹೋಗಿ ನಿಮಗೆ ಸಮಾಧಾನ ಉಂಟಾಯಿತು ಅಂತ ಈ ವಾಕ್ಯವು ಎಲ್ಲರ ಜೀವಿತದಲ್ಲಿ ನೆರವೇರಲಿದೆ. ಕ್ಷಣದಲ್ಲಿ ಅವರವರ ಕಷ್ಟಗಳು ನೀನು ಅರಿತಿದ್ಯಾ ಕರ್ತನೆ, ಅದನ್ನು ನಿವಾರಿಸಿ ಅವರಿಗೆ ಸಮಾಧಾನದ ಬದುಕನ್ನು ಕೊಟ್ಟು ಆಶೀರ್ವದಿಸು. ಹೌದು ಸ್ವಾಮಿ, ಆತುರದಿಂದ ವಾಕ್ಯವನ್ನು ಕೇಳಿದ್ದಾರೆ, ಅವರ ಜೀವಿತದಲ್ಲಿ ವಾಕ್ಯಕ್ಕೆ ನಿಮಿತ್ತವಾಗಿ ಜೀವಿತವು ಆಶೀರ್ವದಿಸಲ್ಪಡಲಿ ಕರ್ತನೆ.
ನೀನು ನಮ್ಮ ಕರ್ತನು, ಒಡೆಯನು, ಯಜಮಾನನು ಆಗಿದ್ಯಾ, ನಮ್ಮ ಪ್ರಭುವು ಆಗಿದ್ಯಾ ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಒಬ್ಬನು ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರಿಗೂ ಬದುಕು ಸಿಗ್ಬೇಕೆಂಬುದು ನಿಮ್ಮ ಆಸೆಯಾಗಿದೆ. ನಿನ್ನ ಆಸೆಯಂತೆ, ನಿನ್ನ ಚಿತ್ತದಂತೆ ಈ ನಿಮ್ಮ ಮಕ್ಕಳ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಎಲ್ಲದರ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಬರುವ ದಿನಗಳಲ್ಲಿ ಅನೇಕರು ಸಾಕ್ಷಿಯನ್ನು ಹೇಳುವರಾಗಲಿ ಸ್ವಾಮಿ. ಬದುಕಲ್ಲಿ ಕರ್ತನು ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ನಿಮಗೆ ಮಹಿಮೆಯನ್ನು ಪಡಿಸುವರಾಗುವಂತೆ ಅವರವರ ಜೀವಿತದಲ್ಲಿ ಅದ್ಭುತ ಕ್ರಿಯೆಗಳನ್ನು ನಡೆಸಿ ಅವರನ್ನು ಬಲಪಡಿಸಿ ಅವರ ಬದುಕನ್ನು ಆಶೀರ್ವದಿಸು ಎಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ದೇನೆ. ಆಮೆನ್. ಆಮೆನ್. Amen. God bless you. God bless you. God bless you.